ಸಭೆ ಅಂದ್ರೆ ಏನು? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ. 1 ಕೊರಿಂಥ 1:2 ಸಿಕ್ಕಿದವರು ದಯಮಾಡಿ ಬೇಗನೆ ಓದಬೇಕು. 1 Corinthians chapter 1 verse 2. ಸುತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ಕ್ರಿಸ್ತೇಸುವಿನಲ್ಲಿ ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರ ಗುಂಪೆ ಸಭೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನ. ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನ. ಅದು ಯಾವುದೆಂದರೆ ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೂ ಬಾಧ್ಯರು ಒಂದೇ ದೇಹದೊಳಗನ ಅಂಗಗಳು ಅಬ್ರಹಾಮನುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ. ಹೌದು, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತನನ್ನು ಅಂಗೀಕರಿಸಿದಂತ ಆ ಗುಂಪೆ ಆ ಸಭೆ. ಸಭೆ ಅಂತ ಹೇಳುವುದು ಕಟ್ಟಡವಲ್ಲ, ಕರ್ತನನ್ನ ನಂಬಿದಂತ ವಿಶ್ವಾಸಿಗಳ ಗುಂಪಿಗೆ ಸಭೆ ಅಂತ ಹೇಳಲ್ಪಟ್ಟಿರೋದನ್ನು ವಾಕ್ಯದಲ್ಲಿ ಗಮನಿಸ್ತೇವೆ. ಈ ಸಭೆಗೆ ನಾನಾ ತರವಾದಂತಹ ವಿವರಣೆಗಳು ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 12:27 ಓದುವಾಗ, ಕ್ರಿಸ್ತನೆಂಬ ಆ ದೇಹಕ್ಕೆ ನಾವು ಅಂಗಗಳು, ಆತನು ಶಿರಸ್ಸು, ನಾವು ಅಂಗಗಳಾಗಿದ್ದೇವೆ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನದಲ್ಲಿ ಓದುವಾಗ, ಕ್ರಿಸ್ತನು ಸ್ವರಕ್ತ ಚೆಲ್ಲಿ ಸಂಪಾದಿಸಿದಂತ ಸಭೆ ಎಂಬುದಾಗಿ ನಾವು ಗಮನಿಸ್ತೇವೆ. ಅಂದ್ರೆ ಸಭೆ ಅಂತ ಹೇಳುವಾಗ ಕರ್ತನಾದ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ದೇವಜನರಾಗುವುದಕ್ಕೆ ಪ್ರತ್ಯೇಕಿಸಲ್ಪಟ್ಟವರು, ಕರೆಯಲ್ಪಟ್ಟವರ ಆ ಗುಂಪೆ, ಅದು ಸಭೆ. ಈ ಸಭೆಯಲ್ಲಿ 2 ರೀತಿಯಾದ ಸಭೆಗಳು ಇದೆ. ಅದನ್ನೆಲ್ಲ ನಾವು ವಿವರಣೆ ಮಾಡಲಿಕ್ಕೆ ಸಮಯ ಅಲ್ಲ ಇದು. ಯೂನಿವರ್ಸಲ್ ಚರ್ಚ್ ಅಂದ್ರೆ ಕ್ರಿಸ್ತನು ನಮ್ಮ ಶಿರಸ್ಸಾಗಿ ನಾವೆಲ್ಲರೂ ಈ ಲೋಕದಲ್ಲಿರುವಂತ ಎಲ್ಲಾ ವಿಶ್ವಾಸಿಗಳು ಅದರ ಅಂಗಗಳಾಗಿರುವಂಥದ್ದು, ಅದು ಸಾರ್ವತ್ರಿಕವಾದ ಸಭೆ. ಆದರೆ ಸ್ಥಳೀಯ ಸಭೆಗಳು ಇರುವುದನ್ನು ಕೂಡ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. 1-2 ವಚನ ದಯಮಾಡಿ ಓದ್ರಿ. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 23ನೇ ವಚನ. ಅಪೊಸ್ತಲರ ಕೃತ್ಯ 14:23. ಇದಲ್ಲದೆ ಪ್ರತಿ ಸಭೆಯಲ್ಲಿ ಸಭೆಯವರ ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಿ ನೇಮಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ, ಪ್ರತಿ ಸಭೆಗಳಲ್ಲಿ ಸಭಾ ಹಿರಿಯರನ್ನ ಗೊತ್ತು ಮಾಡಿ, ಅಂದರೆ ಇಟ್ಸ್ ಎ ಲೋಕಲ್ ಅಸೆಂಬ್ಲಿ, ಸ್ಥಳೀಯ ಸಭೆಗಳು. ಇದು ಸಭೆಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ತಿಳುವಳಿಕೆ ಅಷ್ಟೇ. ನನ್ನ ಕೇಂದ್ರ ಪವಿತ್ರಾತ್ಮನ ಕಾರ್ಯಗಳ ಬಗ್ಗೆ ನಾವು ಹೋಗ್ಬೇಕಾಗಿದೆ. ಸರಿ, ಈ ಸಭೆ ಪ್ರಾರಂಭವಾಗಿದೆ ಯಾವಾಗ, ಹೇಗೆ ಪ್ರಾರಂಭವಾಯಿತು? ನೀವು ಬೇಕಾದಷ್ಟು ನಾನು ಕೊಡ್ಬೋದು. ಒಂದು ಅಪೊಸ್ತಲರ ಕೃತ್ಯ 20:28ನೇ ವಚನದಲ್ಲಿ ನೀವು ಓದುವಾಗ, ಕ್ರಿಸ್ತನು ಸ್ವರಕ್ತ ಚೆಲ್ಲಿ ಸಂಪಾದಿಸಿದಂತ ಸಭೆ, ಅಂದ್ರೆ ಕ್ರಿಸ್ತನ ಮರಣದ ನಂತರ ಮಾತ್ರ ನಾವು ಸಭೆಯನ್ನ ಕಾಣ್ತೇವೆ, ಹೊಸ ಒಡಂಬಡಿಕೆಯ ಸಭೆ. ಪೌಲನು ಬರೆಯುವಾಗ ಕ್ರಿಸ್ತನು ಸ್ವರಕ್ತ ಚೆಲ್ಲಿ ಸಂಪಾದಿಸಿದಂಥದ್ದು ಸಭೆ. ಎರಡನೇದಾಗಿ ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 25 ಮತ್ತು 26ನೇ ವಚನ. ಎಫೆಸ 5:25 ಮತ್ತು 26. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠಿಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಂಕು ಮುಂತಾದದ್ದು ಇಲ್ಲದ ಕನ್ನಿಕೆಯೋ ಎಂಬಂತೆ, ಅಂದ್ರೆ ಕ್ರಿಸ್ತನ ಮರಣ ಮತ್ತೆ ಪುನರುತ್ಥಾನದ ನಂತರ ಸಭೆಯನ್ನು ನಾವು ಕಾಣ್ತೇವೆ. ಮತ್ತೆ ಮುಂದಕ್ಕೆ ನಾವು ಬರುವಾಗ ರೋಮಾಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ. ರೋಮ 4:25. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಆತನ ಪುನರುತ್ಥಾನದ ನಂತರ ನಮಗೆ ಜೀವ ಉಂಟಾಯಿತು. ಸಭೆ ಎನ್ನುವಂಥದ್ದು ಆತನ ಮರಣ ಮತ್ತೆ ಪುನರುತ್ಥಾನದ ನಂತರ ಸ್ಥಾಪಿತವಾಗಿದ್ದೇ ಹೊಸ ಒಡಂಬಡಿಕೆಯ ಸಭೆ. ನಾನಾ ತರದ ಬೋಧನೆಗಳನ್ನ ಮಾಡ್ತಾರೆ. ಅದಕ್ಕೆ ನಾನು ನಿಮಗೆ ಒಂದು ಸೂಚ್ಯವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.
ಹೊಸ ಒಡಂಬಡಿಕೆಯ ಸಭೆ ಕ್ರಿಸ್ತನು ಪ್ರಾಣ ಕೊಟ್ಟು ಸಂಪಾದಿಸಿದಂಥದ್ದು, ಆತನು ಪುನರುತ್ಥಾನದ ಮೂಲಕವಾಗಿ ಆ ಸಭೆ, ಇದೆಲ್ಲ ವಾಕ್ಯ ಭಾಗಗಳಿಗೆ ಗಮನಿಸ್ತೀರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಥಮ ಸಭೆ ಅಸ್ತಿತ್ವಕ್ಕೆ ಬಂದಿದ್ದೇ ಪವಿತ್ರಾತ್ಮನ ಆಗಮನದ ನಂತರ. ನೀವು ಅಪೊಸ್ತಲರ ಕೃತಿ 2ನೇ ಅಧ್ಯಾಯ 1 ಮತ್ತು 4ನೇ ವಚನದಲ್ಲಿ ಓದ್ತೇವೆ, ಪ್ರಥಮ ಸಭೆ ಪ್ರಾರಂಭವಾಯಿತು ಎಂಬುದನ್ನು ಗಮನಿಸ್ತೇವೆ. ಈಗ ಪವಿತ್ರಾತ್ಮನು ಯಾರು? ಸಭೆ ಆಯ್ತು, ಸಭೆ ಕ್ರಿಸ್ತನನ್ನು ನಂಬಿದವರೇ ಗುಂಪಿಗೆ ಸಭೆ ಅಂತ ಹೇಳ್ತಾರೆ. ಈ ಸಭೆ ಪ್ರಾರಂಭವಾಗಿದ್ದು ಯೇಸುಸ್ವಾಮಿ ಮರಣ ಪುನರುತ್ಥಾನದ ನಂತರ. ಹಾಗಾದ್ರೆ ಪರಿಶುದ್ಧಾತ್ಮನು ಯಾರು? ಈ ಪರಿಶುದ್ಧಾತ್ಮನ ಬಗ್ಗೆ ಅನೇಕ ಚಿಂತನೆಗಳು, ಅನೇಕ ಯೋಚನೆಗಳು ಇದೆ. ನಾವು ಏನ್ ಭಾವಿಸ್ತೇವೆ ಪವಿತ್ರಾತ್ಮನು ಅಂತ ಹೇಳುವಾಗ ಒಂದು ಶಕ್ತಿ ಎಂಬುದಾಗಿ ಕೆಲವರ ಭಾವನೆ. ಸತ್ಯವೇದ ಏನ್ ಹೇಳ್ತದೆ ಪವಿತ್ರಾತ್ಮನ ಬಗ್ಗೆ? ದಯಮಾಡಿ ಒಂದು ವಚನವನ್ನು ಓದಿರಿ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 3 ಮತ್ತು 4ನೇ ವಚನ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 3 ಮತ್ತು 4ನೇ ವಚನ. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದ್ದಿ. ಪರಿಶುದ್ಧಾತ್ಮನು ದೇವರು. ಪೇತ್ರನು ಹೇಳ್ತಾ ಇದ್ದಾನೆ ಅನನ್ಯ ಸಫೈರಳಿಗೆ, ನೀವು ಪವಿತ್ರಾತ್ಮನನ್ನು ವಂಚಿಸಿದ್ದು ಯಾಕೆ ಹೇಳಿ. ಮುಂದೆ ಅವನ 4ನೇ ವಚನದಲ್ಲಿ ಬರೆಯುವಾಗ ಏನಂತ ಬರೀತಾನೆ? ಹೇಳ್ತಾನೆ, ದೇವರಿಗೆ ನೀವು ವಂಚಿಸಿದ್ದು ಯಾಕೆ? ಪವಿತ್ರಾತ್ಮನು ಅಂತ ಹೇಳುವಾಗ ಆತನು ದೇವರು. 1 ಕೊರಿಂಥ 3ನೇ ಅಧ್ಯಾಯ 16-17ರಲ್ಲಿ ನಿಮಗೆಲ್ಲರಿಗೂ ಪರಿಚಿತವಾದಂತ ವಾಕ್ಯ. ನೀವು ದೇವರ ಆಲಯವಾಗಿದ್ದೀರಿ ಅಂತಲೂ ದೇವರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಅಂತಲೂ ನಿಮಗೆ ಗೊತ್ತಿಲ್ಲವೋ? ಆ ದೇವರ ಆಲಯವು ಪರಿಶುದ್ಧವಾದದ್ದು, ಆ ಆಲಯವು ನೀವೇ. ದೇವರ ಆಲಯವನ್ನು ಕೆಡಿಸುವನ್ನ ನಾನು ಕೆಡಿಸ್ತೇನೆ. ಅಂದರೆ ಪರಿಶುದ್ಧಾತ್ಮನನ್ನ ದೇವರು ಎಂಬುದಾಗಿ ಸಂಬೋಧಿಸಿರುವುದನ್ನು ದೇವರ ವಾಕ್ಯದಲ್ಲಿ ಗಮನಿಸ್ತೀರಿ. ಇದೇ ವಿಚಾರವನ್ನ 1 ಕೊರಿಂಥ 6:19-20ರಲ್ಲೂ ಕೂಡ ಗಮನಿಸ್ತೀರಿ. ಈ ತ್ರಯತತ್ವದ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋದ್ರೆ ನನ್ನ ಸಬ್ಜೆಕ್ಟೇ ಬೇರೆ ಆಗ್ತದೆ. ಅನೇಕರ ಕಲ್ಪನೆ ಏನು? ಏಕದೇವರು, 3 ಶಕ್ತಿಗಳು, ಏನೇನೋ ಹೇಳ್ತಾರೆ. ಸತ್ಯವೇದ ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತದೆ. ಸತ್ಯವೇದದಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಲ್ವೇ? ತ್ರಯೇಕ ದೇವರು ಅನ್ನುವಾಗ 3 ಪ್ರತ್ಯೇಕ ವ್ಯಕ್ತಿಗಳು, ಅವರಲ್ಲಿ ಏಕತೆ. ಓದ್ರಿ 1-2 ವಚನ ದಯಮಾಡಿ ಓದ್ರಿ. 1 ಯೋಹಾನ್ ಬರೆಸುವ ವಾರ್ತೆ 1ನೇ ಅಧ್ಯಾಯ 31-34 ವಚನ. ಯೋಹಾನ್ ಬರೆಸುವ ವಾರ್ತೆ 1ನೇ ಅಧ್ಯಾಯ 31-34 ವಚನ. ನನಗೂ ಆತನ ಗುರುತಿರಲಿಲ್ಲ, ಆದರೆ ಆತನನ್ನು ಇಸ್ರಾಯೇಲರಿಗೆ ತಿಳಿಯಪಡಿಸುವುದಕ್ಕೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸುವುದಾಗಿ ಬಂದೆನು ಅಂದನು. ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು, ಅದು ಆತನ ಮೇಲೆ ನೆಲೆಗೊಂಡಿತು. ನನಗೂ ಆತನ ಗುರುತಿರಲಿಲ್ಲ, ಆದ್ರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ. ಗಮನಿಸ್ರಿ, ತನ್ನ ಮಗನಾದ ಯೇಸುಸ್ವಾಮಿ ಪರಿಶುದ್ಧಾತ್ಮನನ್ನ ಆತನು ಸ್ನಾನ ಮಾಡಿಸ್ಕೊಳ್ತಾ ಇದ್ದಾನೆ. ಪರಿಶುದ್ಧಾತ್ಮನು ಪಾರಿವಾಳದ ರೂಪದಲ್ಲಿ ಬಂದಿದ್ದಾನೆ. ತಂದೆಯಾದ ದೇವರು ದೀಕ್ಷಾ ಸ್ನಾನ ಮಾಡಿಸು ಅಂತ ನನ್ಗೆ ಹೇಳಿದ್ದಾನೆ ಅಂತ 3 ವ್ಯಕ್ತಿಗಳ ಬಗ್ಗೆ ಮಾತನಾಡ್ತಾನೆ. ಮತ್ತಾಯನ ಬರೆಸುವ ವಾರ್ತೆ 3ನೇ ಅಧ್ಯಾಯ 16-17ರಲ್ಲಿ ಯೇಸುಸ್ವಾಮಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಾ ಇದ್ದಾನೆ. ಪರಿಶುದ್ಧಾತ್ಮನು ಪಾರಿವಾಳದ ರೂಪದಲ್ಲಿ ಇಳಿದು ಬಂದಿದ್ದಾನೆ. ತಂದೆಯಾದ ದೇವರು, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ತಂದೆಯಾದ ದೇವರು ಹೇಳುವುದನ್ನು ನಾವು ಗಮನಿಸ್ತೇವೆ. 3 ಪ್ರತ್ಯೇಕ ವ್ಯಕ್ತಿಗಳನ್ನು ನಾವು ಗಮನಿಸ್ತೇವೆ ದೇವರ ವಾಕ್ಯದಲ್ಲಿ. ಪ್ರಕಟಣೆ ಬರೆದ ಪುಸ್ತಕ 4ನೇ ಅಧ್ಯಾಯ 2-8 ವಚನದಲ್ಲಿ ಓದುವಾಗ, ಪರಲೋಕದಲ್ಲಿ ತಂದೆಯಾದ ದೇವರು ಸಿಂಹಾಸನೂಢನಾಗಿದ್ದಾನೆ.
ಮಗನಾದ ಯೇಸುಸ್ವಾಮಿಯೂ ಕೂಡ ಅಲ್ಲಿ ಇರುವುದನ್ನು ಗಮನಿಸ್ತೇವೆ. ಪರಿಶುದ್ಧಾತ್ಮನನ್ನು ಸೂಚಿಸುವ 7 ದೀಪಸ್ತಂಭಗಳನ್ನು ನೋಡ್ತೇವೆ. ಪ್ರಕಟಣೆ ಬರೆದ ಪುಸ್ತಕ 5ನೇ ಅಧ್ಯಾಯಕ್ಕೆ ಬರುವಾಗ ತಂದೆಯಾದ ದೇವರು ಸಿಂಹಾಸನರೂಢನಾಗಿದ್ದಾನೆ. ಅದೇ 5ನೇ ಅಧ್ಯಾಯ, ಪ್ರಕಟಣೆ 5ನೇ ಅಧ್ಯಾಯ 6ನೇ ವಚನ, ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ನಾನು ನೋಡ್ತೇನೆ. ಯಜ್ಞದ ಕುರಿಯಾದ ಆತನು ಮಗನಾದ ಯೇಸುಸ್ವಾಮಿ. ಆತನ ತಲೆ ಮೇಲೆ 7 ಮುಕುಟಗಳು, 7 ಕೊಂಬುಗಳಿತ್ತು. 7 ಆತ್ಮಗಳನ್ನು ಸೂಚಿಸುವಂತ ಪರಿಶುದ್ಧಾತ್ಮನು, ಪವಿತ್ರಾತ್ಮನ 7 ಕಾರ್ಯಗಳು. ಅದು ತಂದೆಯಾದ ದೇವರು, ಮಗನಾದ ಯೇಸುಸ್ವಾಮಿ, ಪರಿಶುದ್ಧಾತ್ಮನು. ಪರಿಶುದ್ಧಾತ್ಮನೂ ಕೂಡ ದೇವರು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಬೋಧನೆ ಮಾಡ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಉಳಿದ ಸಂಗತಿನ ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಆತನು ಶಕ್ತಿ ಅಲ್ಲ, ಆತನು ವ್ಯಕ್ತಿ. ತಂದೆಯಾದ ದೇವರು, ಮಗನಾದ ಯೇಸುಸ್ವಾಮಿ, ಪರಿಶುದ್ಧಾತ್ಮ. ಯೇಸುಸ್ವಾಮಿ ಏನು ಹೇಳುವುದ? ಮತ್ತಾಯನ ಬರೆಸುವ ವಾರ್ತೆ 28ನೇ ಅಧ್ಯಾಯ 19ನೇ ವಚನ ಏನು ಹೇಳ್ತಾನೆ ಕೇಳಿಸ್ಕೊಡ್ರಿ. ಯೇಸುಸ್ವಾಮಿ ಮತ್ತಾಯ 28:19. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ಆ ವ್ಯಕ್ತಿಗಳನ್ನ ಪ್ರತ್ಯೇಕಿಸಿ ಹೇಳಿರುವುದನ್ನ ವಾಕ್ಯದಲ್ಲಿ ಗಮನಿಸ್ತೀರಿ. ಯೇಸುಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ, ತಂದೆಯಾದ ದೇವರು, ಮಗನಾದ ನನ್ನ ಹೆಸರು ಮತ್ತೆ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು. ಪ್ರತ್ಯೇಕ ವ್ಯಕ್ತಿಗಳನ್ನು ಹೋಗ್ಲಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ, 2 ಕೊರಿಂಥ 13:14. 2 ಕೊರಿಂಥ 13:14. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೂನ್ಯತೆಯು ನಿಮ್ಮೆಲ್ಲರ ಸಂಗಡ. ಎಷ್ಟು ಜನ ಇದ್ದಾರೆ? ಅವನು ಇದು ಕೊಡ್ತಾ ಇದ್ದಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ. ಯಾರು? ಪೌಲನು ಬರೆಯುವಾಗ ಏನಂತ ಬರೀತಾನೆ? ಸಾಲ್ಯುಟೇಷನ್ ಏನಂತ ಬರೀತಾ ಇದ್ದಾನೆ? ತಂದೆಯಾದ ದೇವರ, ಅಯ್ಯೋ ಮತ್ತೆ ಹೋದ್ರಿ, ಅಷ್ಟು ಬೇಗ ಮರ್ತೋಯ್ತಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ. ಎಷ್ಟು ವ್ಯಕ್ತಿಗಳಿದ್ದಾರೆ ನೋಡ್ರಿ. ಈ ಪರಿಶುದ್ಧಾತ್ಮನು ತ್ರಯೇಕ ದೇವರಲ್ಲಿ ಒಬ್ಬನು. ಅಂದ್ರೆ ಏಕತೆ ಅಂದ್ರೆ ಅರ್ಥ ಏನೋ, ಅವರಲ್ಲಿ ಯಾವ ಸಂಬಂಧವಾಗಿಯೂ ಭೇದ ಇಲ್ಲ ಎಂಬ ಸತ್ಯವನ್ನ ಸತ್ಯವೇದ ಹೇಳ್ತದೆ. ಈಗ ಈ ಪರಿಶುದ್ಧಾತ್ಮನ ಸಭೆಯಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಏನು, ನಡೆಸುವಿಕೆ ಏನು? ಯೇಸುಸ್ವಾಮಿ ಹೇಳಿ ಹೋದ. ಯೋಹಾನ ಬರೆಸುವ ವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ ಯೇಸುಸ್ವಾಮಿ ಒಂದು ಮಾತು ಹೇಳಿ ಹೋದ ತನ್ನ ಶಿಷ್ಯರಿಗೆ. ಏನ್ ಹೇಳ್ದ? ಜಾನ್ಸ್ ಗಾಸ್ಪೆಲ್ ಚಾಪ್ಟರ್ 16:13. ದಯಮಾಡಿ ಓದ್ರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಪರಿಶುದ್ಧಾತ್ಮನು ಬಂದಾಗ ನಿಮ್ಮನ್ನ ನಡೆಸಿಕೊಂಡು ಹೋಗುವನು. ಪರಿಶುದ್ಧಾತ್ಮನು ನಿಮ್ಮನ್ನು ನಡೆಸಿಕೊಂಡು ಹೋಗುವನು. ಹಾಗಾದ್ರೆ ಸತ್ಯವೇದದಲ್ಲಿ ಇರುವ ಪ್ರಕಾರ ಸಭೆಯ ಪ್ರಾರಂಭ, ಸಭೆಯ ನಡೆಸುವಿಕೆ, ಲೀಡಿಂಗ್, ಇದು ಪರಿಶುದ್ಧಾತ್ಮನ ಅಮೂಲ್ಯ ಪ್ರಮುಖ ಕಾರ್ಯಗಳಲ್ಲಿ ಸಭೆಯನ್ನು ನಡೆಸುವಂಥದ್ದು ಪವಿತ್ರಾತ್ಮನ ಪ್ರಮುಖವಾದ ಕಾರ್ಯ. ಈ ಬಗ್ಗೆ ನಾವು ಈ ದಿವಸ ಈ ಸೆಷನ್ ಅಲ್ಲಿ ಪರಿಶುದ್ಧಾತ್ಮನ ನಡೆಸುವಿಕೆ ಯಾವ್ಯಾವ ರೀತಿಯಲ್ಲಿ ನಡೆಸ್ತಾನೆ. ಮೊದಲನೇದಾಗಿ ಮತ್ತಾಯನ ಬರೆಸುವ ವಾರ್ತೆ 3ನೇ ಅಧ್ಯಾಯ 11ನೇ ವಚನ. ಮತ್ತಾಯ 3:11. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಪವಿತ್ರಾತ್ಮನು ಬೆಂಕಿಯಲ್ಲಿಯೂ ಆತ್ಮನಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು.
ನಾನಾದರೂ ನೀರಿನ ಸ್ನಾನ ಮಾಡಿಸ್ತೇನೆ, ಸ್ನಾನಿಕನಾದ ಯೋಹಾನನ ಸಾಕ್ಷಿ. ನನ್ನ ಹಿಂದೆ ಬರುವ ಆತನು ಯೇಸು ಕ್ರಿಸ್ತನು ನಿಮಗೆ ಬೆಂಕಿಯಲ್ಲಿಯೂ ಪವಿತ್ರಾತ್ಮನಲ್ಲಿಯೂ ಸ್ನಾನ ಮಾಡಿಸ್ತಾನೆ. 2-3 ವಚನ ಓದ್ರೆ ಇದೇ ಆಧಾರವಾಗಿ. ಲೂಕನ ಬರೆಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ಲೂಕ 3:16. ಹೊಸ ಒಡಂಬಡಿಕೆಯಲ್ಲಿದೆ. ಯೋಹಾನನು ಅವರೆಲ್ಲರಿಗೆ, ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವವನು, ಆದರೆ ನನಗಿಂತ ಶಕ್ತನು ಬರುತ್ತಾನೆ, ಆತನ ಕೆರಗಳ ಭಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಮತ್ತೆ ಮಾರ್ಕನ ಬರೆಸುವಾರ್ತೆ 1ನೇ ಅಧ್ಯಾಯ 8ನೇ ವಚನ. ಮಾರ್ಕ 1:8. ನಾನು ನಿಮಗೆ ನೀರಿನ ಸ್ನಾನ ಮಾಡಿಸಿದೆನು, ಆತನಾದರೂ ನಿಮಗೆ ಪವಿತ್ರಾತ್ಮದ ಸ್ನಾನ ಮಾಡಿಸುವವನು ಎಂದು ಸಾರಿ ಹೇಳಿದನು. ನಾನಾದರೂ ನೀರಿನ ಸ್ನಾನ ಮಾಡಿಸುವೇನೆ, ಆತನಾದರೂ ಪವಿತ್ರಾತ್ಮನ ಸ್ನಾನ ಮಾಡಿಸುವನು. ಈಗ ನಮ್ಮ ಪ್ರಶ್ನೆ ಏನಂದ್ರೆ, ಪವಿತ್ರಾತ್ಮನ ಸ್ನಾನ ಅಂದ್ರೆ ಏನು? ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕೀಗ. ಸಭೆ ಪವಿತ್ರಾತ್ಮನು ಬರ್ತಾನೆ, ನಿಮ್ಮನ್ನು ನಡೆಸ್ತಾನೆ, ನಡ್ಸ್ಕೊಂಡು ಹೋಗಿ ಸತ್ಯಕ್ಕೆ ಸೇರಿಸ್ತಾನೆ ನಿನ್ನನ್ನು. ಹಾಗಾದ್ರೆ ಪವಿತ್ರಾತ್ಮ ಇವನು ಹೇಳ್ತಾನೆ, ಯೋಹಾನನು, ಸ್ನಾನಿಕನಾದ ಯೋಹಾನನು, ನಾನು ನೀರಿನ ಸ್ನಾನ ಮಾಡ್ತೇನೆ, ಆತನಾದರೂ ಬೆಂಕಿಯಿಂದಲೂ ಆತ್ಮನಿಂದಲೂ ನಿಮಗೆ ಸ್ನಾನ ಮಾಡಿಸ್ತಾನೆ. ಅದೇನದು ಆತ್ಮನ ಸ್ನಾನ? ನೀವು ಸತ್ಯವೇದದಲ್ಲಿ ಮೊದಲನೇದಾಗಿ ದೀಕ್ಷಾ ಸ್ನಾನದ ಬಗ್ಗೆ ಸ್ವಲ್ಪ 2 ಅಂಶ ನೋಡ್ಬಿಟ್ಟು ಹೋಗ್ಬಿಡೋಣ. ಸ್ನಾನ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಈ ದೀಕ್ಷಾ ಸ್ನಾನ ಮಾಡುವಂತ ಯೋಚನೆ ಯಾರಿಂದ ಬಂತು, ಯಾವಾಗ ಬಂತು? ಮತ್ತಾಯ 21:25. ಮತ್ತಾಯನ ಬರೆಸುವಾರ್ತೆ 21ನೇ 25ನೇ ವಚನ. ನೀವು ಓದು ತಡ ಮಾಡ್ತೀರಿ, ನನಗೆ ಸಮಯ ಹೋಗ್ತದೆ, ನಾನೇ ದೀಕ್ಷಾ ಹೇಳ್ಬಿಡ್ತೇನೆ. ಸ್ನಾನ ಮಾಡಿಸುವ ಅಧಿಕಾರವು ಯೋಹಾನನಿಗೆ ಎಲ್ಲಿಂದ ಬಂತು? ಪರಲೋಕದಿಂದಲೋ ಮನುಷ್ಯರಿಂದಲೋ ಅಂದನು. ಆಗ ಅವರು, ಪರಲೋಕದಿಂದ ಬಂತೆಂದು ನಾವು ಹೇಳಿದರೆ, ಹಾಗಾದ್ರೆ ನೀವು ಅವನನ್ನು ಯಾಕೆ ನಂಬಲಿಲ್ಲ ಎಂದು ನಮಗೆ ಹೇಳಾನು. ಮನುಷ್ಯರಿಂದ ಬಂತೆಂದು ಹೇಳಿದರೆ ನಮಗೆ ಜನರ ಭಯವದೆ, ಯೋಹಾನನು ಪ್ರವಾದಿ ಎಂದು ಎಲ್ಲರೂ ಎಣಿಸಿದ್ದಾರಲ್ಲ ಎಂಬ. ನೋಡ್ರಿ, ಈಗ ಯೇಸು ಸ್ವಾಮಿ ಒಂದು ಸಲ ಪರಿಸಾಯರಿಗೆ ಪ್ರಶ್ನೆ ಮಾಡ್ತಾನೆ, ಸ್ನಾನಿಕನಾದ ಯೋಹಾನನಿಗೆ ದೀಕ್ಷಾ ಸ್ನಾನ ಮಾಡಿಸುವಂತ ಅಧಿಕಾರ ಮನುಷ್ಯರಿಂದ ಬಂತ, ಅಥವಾ ಅವನ ಸ್ವಕಲ್ಪಿತ ಯೋಚನೆನ, ಅಥವಾ ದೇವರಿಂದ ಬಂತ? ದೇವರಿಂದ ಬಂತು ಅಂತ ಹೇಳಿದ್ರೆ ನೀವ್ ಯಾಕೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳಿಲ್ಲ ಅಂತ ಮರು ಪ್ರಶ್ನೆ ಮಾಡ್ತಾನೆ ಯೇಸು ಸ್ವಾಮಿ. ಮನುಷ್ಯರಿಂದ ಬಂತು ಅಂದ್ರೆ ಸ್ನಾನಿಕನಾದ ಯೋಹಾನು ದೊಡ್ಡ ಪ್ರವಾದಿ ಅಂತ ಅವರು ನಂಬಿದ್ದಾರೆ ಯಹೂದ್ಯ ಜನಾಂಗ. ದೇವದೂಷಣೆ ಅಂತ ನಮ್ಮನ್ನು ಕಲ್ಲಿಸಿದುಕೊಳ್ತಾರೆ ಅಂತ ಹೇಳಿ ಅವರು ಉತ್ತರ ಕೊಡೋದಿಲ್ಲ. ಯೇಸು ಸ್ವಾಮಿ ಕೂಡ ಉತ್ತರ ಕೊಡೋದಿಲ್ಲ. ಎಲ್ಲಿಂದ ಬಂತ ಯೋಚನೆ ಅವನಿಗೆ? ಅವನೇ ಹೇಳ್ಕೊಳ್ತಾನೆ. ಜಾನ್ಸ್ ಗಾಸ್ಪೆಲ್ ಚಾಪ್ಟರ್ 1:33, ಯೋಹಾನ 1:33 ಏನ್ ಹೇಳ್ತಾನೆ? ಯೋಹಾನ 1:33, ನನಗೂ ಆತನ ಗುರುತಿರ್ಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದ ಆತನು. ನೀರಿನ ಸ್ನಾನ ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದ ಆತನು. ಇಟ್ಸ್ ನಾಟ್ ಮೈ ಇನ್ವೆನ್ಷನ್, ಇಟ್ ಇಸ್ ನಾಟ್ ಮೈ, ನನ್ನ ಯೋಚನೆ ಅಲ್ಲ ಇದು. ನನಗೆ ತಂದೆಯಾದ ದೇವರು ಈ ರೀತಿ ಸ್ನಾನ ಮಾಡಿಸು ಎಂಬುದಾಗಿ ಹೇಳಿ ಕಳಿಸಿದ್ದಾನೆ ಎಂಬುದನ್ನ ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತೀವಿ. ಸ್ನಾನಿಕನಾದ ಯೋಹಾನನು ದೀಕ್ಷಾ ಸ್ನಾನ ಮಾಡಿಸುವಾಗ ಆತನು ಹೇಗೆ ಮಾಡಿಸ್ತಾ ಇದ್ದ, ಯಾಕೆ ಮಾಡಿಸ್ತಾ ಇದ್ದ, ಹೇಗೆ ಮಾಡಿಸ್ತಾ ಇದ್ದ, ಯಾಕೆ ಮಾಡಿಸ್ತಾ ಇದ್ದ? ನೀವು ಗಮನಿಸುವಾಗ ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ 22-23 ಯೋಹಾನನು ಸಲಿಮೋರನ ಹತ್ತಿರುವ ಐನೋನ್ ಎಂಬ ಸ್ಥಳದಲ್ಲಿ ಇದ್ದುಕೊಂಡು ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದನು. ಯಾಕಂದ್ರೆ ಅಲ್ಲಿ ಬಹಳ ನೀರಿತ್ತು. ದೀಕ್ಷಾ ಸ್ನಾನ ಅಂತ ಹೇಳುವಾಗ ಅದರ ಪದದ ಅರ್ಥವೇ ಗ್ರೀಕ್ ಪದ, ಅದು ಬ್ಯಾಪ್ಟಿಸಮ್, ಬ್ಯಾಪ್ಟಿಸೋ, ಇಮ್ಮರ್ಸ್. ಇದನ್ನ ಇಂಗ್ಲಿಷ್ ಭಾಷೆಗೆ ಲಿಟರೇಟ್ ಮಾಡಿದ್ದಾರೆ ಹೊರತು ಟ್ರಾನ್ಸ್ಲೇಷನ್ ಮಾಡಿಲ್ಲ. ಅದೇ ಪದವನ್ನ ತಗೊಂಡಿದ್ದಾರೆ.
ಅದರ ಅರ್ಥ ಏನು? ಸಂಪೂರ್ಣವಾಗಿ ಮುಳುಗಿಸು. ಯೋಹಾನನು ಆ ಸಲಿಮೋರಿನ ಹತ್ತಿರುವ ಐನೋನ್ ಎಂಬ ಸ್ಥಳದಲ್ಲಿ ಯಾಕಿದ್ದ ಅಂದ್ರೆ, ಈ ಯೋರ್ದನ್ ಹೊಳೆ ಬಹಳ ಶಾಲೋ ರಿವರ್, ಅದು ನಾನು ಅಲ್ಲಿ ಹೋಗಿದ್ದೆ ಆ ಸ್ಥಳಕ್ಕೆ. ಅದೊಂದು ಸ್ಥಳದಲ್ಲಿ ಬಹಳ ಆಳವಾಗಿ ಹರಿತದೆ. ಯಾಕೆ ಅವನು ಅಲ್ಲಿದ್ದ? ಮುಳುಗಿಸ್ಬೇಕು. ಯಾಕೆ ಮುಳುಗಿಸ್ಬೇಕು? ಅದಕ್ಕೆ ಪೌಲನು ಹೇಳ್ತಾನೆ ಉತ್ತರವನ್ನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ, ನೀವು ದೀಕ್ಷಾ ಸ್ಥಾನದಲ್ಲಿ ಕ್ರಿಸ್ತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಹೂಣಲ್ಪಟ್ಟಿರಿ. ನೀನಿಂದ ಮೇಲೆ ಬರುವಾಗ ಕ್ರಿಸ್ತನ ಪುನರುತ್ಥಾನಕ್ಕೆ ಅನುಸಾರವಾದ ಪುನರುತ್ಥಾನ ಹೊಂದಿ ಹೊಸಬರಾಗಿ ಜೀವಿಸ್ತೇವೆ ಎಂಬುದನ್ನು ತೋರಿಸಿದ್ರಿ. ಅಂದ್ರೆ ದೀಕ್ಷಾ ಸ್ನಾನ ಅಂತ ಹೇಳುವಾಗ ಮರಣ ಹೊಂದಿ ಹೂಣಲ್ಪಟ್ಟೆವು ಎಂಬುದನ್ನ ತೋರಿಸುವಂತ ಸಂಗತಿ ಅದು ಅಲ್ವೇ? ಈಗ ಇದು ಒಂದು ಅರ್ಥ. ದೀಕ್ಷಾ ಸ್ನಾನ ಅಂತ ಹೇಳುವಾಗ ಮುಳುಗಬೇಕು, ಹೂಣಲ್ಪಡಬೇಕು. ಬಟ್ ಇನ್ನೊಂದು ಅರ್ಥ ಇದೆ ದೀಕ್ಷಾ ಸ್ನಾನಕ್ಕೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನ. ಗಲಾತ್ಯದವರಿಗೆ 3:27-28. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನ ಸೇರುವುದಕ್ಕೆ ದೀಕ್ಷಾ ಸ್ನಾನ. ಈಗ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ನಮಗೆ? ಯೋಹಾನನು ಏನ್ ಹೇಳ್ತಾ ಇದ್ದಾನೆ? ಆತನು ಬರ್ತಾನೆ, ಪವಿತ್ರಾತ್ಮನ ಸ್ನಾನ ಮಾಡಿಸ್ತಾನೆ ಅಂತ ಹೇಳುವಾಗ ಪವಿತ್ರಾತ್ಮನಲ್ಲಿ ನಿಮ್ಮನ್ನ ಮುಳುಗಿಸ್ತಾನೆ ಅಂತಲಲ್ಲ, ಪವಿತ್ರಾತ್ಮನಲ್ಲಿ ನಿಮ್ಮನ್ನ ಸೇರಿಸ್ತಾನೆ, ಇಲ್ಲವೇ ಪವಿತ್ರಾತ್ಮನು ನಿಮ್ಮಲ್ಲಿ ಸೇರ್ತಾನೆ ಎಂಬ ಆ ಯೋಚನೆಯನ್ನ ಕೊಡ್ತಾನೆ. ಸ್ನಾನ. ನನ್ನ ಮಾತು ಅರ್ಥ ಆಯ್ತಾ ನಿಮಗೆ? ಅರ್ಥ ಆಗದೆ ನಾನು ಮುಂದೆ ಹೋಗೋದೇ ಇಲ್ಲ. ದೀಕ್ಷಾ ಸ್ನಾನ ಅಂತ ಹೇಳುವಾಗ 2 ಅರ್ಥಗಳನ್ನು ಕೊಡ್ತದೆ. ಒಂದು, ಮುಳುಗಿಸು, ಹೂಣಲ್ಪಟ್ಟದ್ದನ್ನ ತೋರಿಸುವಂಥದ್ದು ಒಂದು. 2, ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರಿ, ಕ್ರಿಸ್ತನನ್ನ ಸೇರುವುದಕ್ಕೆ. ಇದನ್ನ ಸ್ನಾನಿಕನಾದವನು ಏನ್ ಹೇಳ್ತಾ ಇದ್ದಾನೆ? ಆತನು ಬರ್ತಾನೆ, ಯೇಸು ಕ್ರಿಸ್ತನು ಬರ್ತಾನೆ, ಆತನು ನಿಮಗೆ ಆತ್ಮನಲ್ಲಿ ಸ್ನಾನ ಮಾಡಿಸ್ತಾನೆ. ಆತ್ಮನಲ್ಲಿ ಸ್ನಾನ ಮಾಡಿಸ್ತಾನೆ ಅಂದ್ರೆ ನಿಮ್ಮನ್ನ ಮುಳುಗಿಸ್ತಾನೆ ಅಂತ ಅರ್ಥ ಅಲ್ಲ, ನಿಮ್ಮಲ್ಲಿ ಸೇರಿಸ್ತಾನೆ, ಪವಿತ್ರಾತ್ಮ ನಿಮ್ಮಲ್ಲಿ ಸೇರಿಸ್ತಾನೆ ಎಂಬ ಅರ್ಥ. ಪವಿತ್ರಾತ್ಮ ನಿಮ್ಮಲ್ಲಿ ಬರ್ತಾನೆ ಅಥವಾ ನಿಮ್ಮಲ್ಲಿ ಇಡಲ್ಪಡ್ತಾನೆ ಎಂಬ ಅರ್ಥವನ್ನ ಕೊಡುವಂಥದ್ದು. ಸರಿ, ಸ್ನಾನಿಕನಾದ ಯೋಹಾನನು ಇಷ್ಟು ಕಡೆಯನ್ನೇ ಹೇಳಿದ್ದಾನೆ. ಆತನು ಪವಿತ್ರಾತ್ಮನಿಂದ ಸ್ನಾನ ಮಾಡಿಸ್ತಾನೆ ಅಥವಾ ಪವಿತ್ರಾತ್ಮ ನಿಮಗೆ ಕೊಡ್ತಾನೆ, ನಿಮ್ಮಲ್ಲಿ ಸೇರಿಸ್ತಾನೆ ಎಂಬುದನ್ನ ಹೇಳ್ದ. ಆಯ್ತಾ? ಪವಿತ್ರಾತ್ಮನು ಬಂದ, ಸ್ನಾನ ಆಯ್ತಾ? ಆಗಿದೆಯಾ? ಅಯ್ಯಯ್ಯೋ, ಅಷ್ಟು ಸುಲಭ ಅಲ್ಲ ಅದು. ಎಲ್ಲರಿಗೂ ಸ್ನಾನ ಆಗೋದಿಲ್ಲ ಅದು. ಕೆಲವರಿಗೆ ಮಾತ್ರ, ಸೆಲೆಕ್ಟೆಡ್ ಪೀಪಲ್, ಅವ್ರಿಗೆ ಮಾತ್ರ ದೀಕ್ಷೆ. ಆ ಪವಿತ್ರಾತ್ಮನ ಸ್ನಾನ, ಬ್ಯಾಪ್ಟಿಸಮ್ ಆಫ್ ಹೋಲಿ ಸ್ಪಿರಿಟ್ ಅಷ್ಟು ಸುಲಭದ ಸಂಗತಿ ಅಲ್ಲ ಅಂತ ಅನೇಕರು ಹೇಳ್ತಾರೆ. ಅದಕ್ಕೆ ಈ ದಿವಸ ಅದನ್ನ ನೋಡ್ತೇವೆ ನಾವು ಪೂರ್ಣವಾಗಿ. ಈಗ ಯೇಸುಸ್ವಾಮಿ ಲೋಕದಲ್ಲಿ ಇದ್ದ. ಯೇಸುಸ್ವಾಮಿಗೆ ಲೋಕದಲ್ಲಿ ಹುಟ್ಟುವಾಗ ಒಂದು ಹೆಸರು ಕೊಡಲ್ಪಟ್ಟಿತ್ತಲ್ವಾ? ಯೇಸುಸ್ವಾಮಿ ಪರಲೋಕದ ಹೆಸರು ಅಲ್ಲ, ಅದು ಲೋಕದ ಹೆಸರು. ಏನೇ ಹೆಸರು ಕೊಡು ಅಂತ ಹೇಳಿದ? ಮತ್ತಾಯ 1:21 ದಯಮಾಡಿ ಓದ್ರಿ. ಇಲ್ಲ ಓದ್ರಿ. ಮತ್ತಾಯ 1:21. ಆಕೆಯು ಒಬ್ಬ ಮಗನನ್ನು ಹಿಡಿಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಈಗ ಆತನು ಈ ಲೋಕದಲ್ಲಿ ಹುಟ್ಟಿ ಬರುವಾಗ ಪರಲೋಕದ ಆತನ ಹೆಸರು ಯೇಸು ಅಲ್ಲ, ಇರುವಾತನೇ ಅಂದ್ರೆ ಯೆಹೋವ. 3, ಯೆಹೋವನ ಆತ್ಮ, ಯೆಹೋವನು, ಇರುವಾತನು. ಯೇಸುಸ್ವಾಮಿ ಹೇಳ್ಕೊಳ್ತಾನೆ ಪ್ರಕಟಣೆ 1:18, ಐ ಆಮ್ ದಿ ಆಲ್ಫಾ ಅಂಡ್ ಒಮೆಗಾ, ನಾನು ಇರುವಾತನೇ. ನೀವು ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಎಲ್ಲಿ ಕೂಡ ಯೇಸುಸ್ವಾಮಿಯನ್ನು ಯೇಸು ಎಂಬ ಹೆಸರಿನಿಂದ ಉಪಯೋಗಿಸಿಲ್ಲ. ತಂದೆಯಾದ ಸಿಂಹಾಸರೂಢನು, ಯಜ್ಞದ ಕುರಿಯಾದಾತನು, ಸಿಂಹಾಸರೂಢನು, ಯಜ್ಞದ ಕುರಿಯಾದಾತನು, ಸಿಂಹಾಸರೂಢನು, ಯಜ್ಞದ ಕುರಿಯಾದಾತನು.
ಈಗ ಆತನು ಲೋಕದಲ್ಲಿ ಹುಟ್ಟಿ ಬರುವಾಗ ಆತನಿಗೆ ಒಂದು ಹೆಸರು ಕೊಡಬೇಕು ಅಂತ ಪರಲೋಕದಿಂದ ಬಂದಂತ ಎಚ್ಚರಿಕೆ ಯೇಸು ಅಂತ ಹೆಸರಿಡಬೇಕು. ಯೇಸು ಎಂಬ ಹೆಸರಿನ ಅರ್ಥ ಆತನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವ. ಕಾಯ್ಲಿಕ್ಕೆ ಯೇಸ್ವಾಮಿ ಲೋಕದಲ್ಲಿ ಇರ್ಲಿಕ್ಕೆ ಆಗೋದಲ್ಲ. ಯೇಸ್ವಾಮಿ ಲೋಕವನ್ನೇ ಬಿಡಬೇಕಾಯ್ತಲ್ಲ. ಯೇಸ್ವಾಮಿ ಹೇಳ್ತಾನೆ, ನೀವು ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 16ನೇ ಅಧ್ಯಾಯದಲ್ಲಿ 2 ಕಡೆ ನೀವು ಗಮನಿಸ್ತೀರಿ, ನಾನು ಲೋಕವನ್ನು ಬಿಡುವುದು ಅವಶ್ಯ, ಆದ್ರೆ ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ. ನಾನು ಹೋದ್ರೆ ನನ್ನ ಹಾಗಿರುವ ಮತ್ತೊಬ್ಬ ಸಹಾಯಕನನ್ನ ನಿಮ್ಮ ಬಳಿಗೆ ಕಳಿಸ್ತೇನೆ. ಎಲ್ಲಿ ಹೇಳಿದ್ದೆ ಸ್ವಾಮಿ? ಓದ್ರಿ, ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 16-17ನೇ ವಚನ. ಯೋಹಾನ 14:16-17. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುತ್ತಾನೆ. ಯೇಸ್ವಾಮಿ ಸ್ಪಷ್ಟವಾಗಿ ಹೇಳಿದ, ನಾನು ನನಗಿರುವ ಹೆಸರು ರಕ್ಷಿಸಿ ಕಾಯುವಂತವನು. ಆದರೆ ನಿಮ್ಮ ರಕ್ಷಣಾ ಕಾರ್ಯದ ನಿಮಿತ್ತ ನಾನು ನನ್ನ ಪ್ರಾಣವನ್ನು ಕೊಟ್ಟ ಮೇಲೆ ನಾನು ತಂದೆಯ ಬಳಿಗೆ ಹೋಗಲೇಬೇಕು. ಹಾಗಂತೇಳಿ ನಿಮ್ಮನ್ನ ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ. ನಾನು ನಿಮ್ಮನ್ನ ಕಾಯಲಿಕ್ಕೆ ಪರಿಶುದ್ಧಾತ್ಮನನ್ನು ನಾನು ಕಳಿಸಿಕೊಡ್ತೇನೆ. ಆತನು ನಿಮ್ಮಲ್ಲಿ ಇರ್ತಾನೆ, ನಿಮ್ಮ ಜೊತೆಯಲ್ಲಿ ಇರ್ತಾನೆ, ನಿಮ್ಮಲ್ಲೇ ಇರ್ತಾನೆ. ಇದನ್ನ ತನ್ನ ಶಿಷ್ಯರಿಗೆ ಈ ಲೋಕದಲ್ಲಿದ್ದಾಗ ಯೇಸ್ವಾಮಿ ಹೇಳ್ತಾ ಬಂದಿದ್ದ. ಈಗ ಯೇಸ್ವಾಮಿ ಮರಣ ಹೊಂದಿದ, ಪುನರುತ್ಥಾನ ಹೊಂದಿದ. ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋಗ್ಬೇಕು. ತನ್ನ ಶಿಷ್ಯರನ್ನ ಕರೆದು ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ದ? ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 5ನೇ ವಚನ. ಏನ್ ಹೇಳ್ದ ಕೇಳಿಸ್ಕೊಳ್ರಿ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 5ನೇ ವಚನ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಗಮನಿಸ್ರಿ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ 40 ದಿವಸ ಈ ಲೋಕದಲ್ಲಿದ್ದು ತನ್ನ ಶಿಷ್ಯರನ್ನ ಬಲಪಡಿಸಿದಲ್ಲದೆ ಆತನು ಪರಲೋಕಕ್ಕೆ ಏರಿ ಹೋಗಲಿಕ್ಕಿಂತ ಮುಂಚಿತವಾಗಿ ಅಲ್ಲಿದ್ದಂತ ವಿಶ್ವಾಸಿಗಳು ತನ್ನ ಶಿಷ್ಯರಿಗೆ, ನೀವು ಯೆರೂಸಲೇಮಿನಲ್ಲೇ ಕಾಯ್ತಾ ಇರಬೇಕು. ಯಾಕಂದ್ರೆ ನಾನು ನಿಮಗೆ ವಾಗ್ದಾನ ಮಾಡಿದಂತ, ನಾನು ತಂದೆ ನಿಮಗೆ ತಿಳಿಸಿದಂತ ಯಾವುದು? ಯೋಹಾನ 14ನೇ ಅಧ್ಯಾಯ 16-17ರಲ್ಲಿ ಸ್ನಾನಿಕನಾದ ಯೋಹಾನು ಏನು ಮಾತು ಹೇಳಿದ್ದ? ನಿಮಗೆ ಪವಿತ್ರ ಆತ್ಮನ ಸ್ನಾನ ಮಾಡಿಸ್ತಾನೆ ಆತನು. ಪವಿತ್ರಾತ್ಮನ ದಾನ ಸ್ನಾನ ಆಗ್ತದೆ. ಆತನು ಬಂದಾಗ ನಾನು ನೀರಿನ ಸ್ನಾನ ಮಾಡಿಸ್ತೇನೆ. ಆ ಯೇಸು ಕ್ರಿಸ್ತನು ಬರುವಾಗ ನಿಮ್ಗೆ ಪವಿತ್ರಾತ್ಮನ ಸ್ನಾನ ಮಾಡಿಸ್ತಾನೆ ಅಂತ ಏನ್ ಹೇಳಿದ್ದ, ಅದು ನೆರವೇರ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಯೆರೂಸಲೇಮಿನಲ್ಲಿ ಕಾಯ್ತಾ ಇರಬೇಕು. ಆತನು ಬಂದ ಮೇಲೆ, ಅಂದ್ರೆ ಯೇಸ್ವಾಮಿ ಕೂಡ ಮಾತಿನ ಅರ್ಥ ಏನು? ಸ್ನಾನಿಕನಾದ ಯೋಹಾನ್ ಏನ್ ಹೇಳಿದ್ದ ನಿಮಗೆ? ಪವಿತ್ರಾತ್ಮನ ಸ್ನಾನ. ಆ ಸ್ನಾನ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಕಾಯ್ತಾ ಇರಬೇಕು. ಎಲ್ಲಿ ಕಾಯ್ಬೇಕು? ಯೆರೂಸಲೇಮಿನಲ್ಲಿ. ಇದನ್ನೇ ಈಗ ಹೇಳ್ತಾ ಇರೋದು, ಇದನ್ನೇ ಹೇಳ್ತಾ ಇರೋದು. ಅಷ್ಟು ಸುಲಭ ಅಲ್ಲಮ್ಮ. ಪವಿತ್ರಾತ್ಮ ಅಷ್ಟು ಸುಲಭದಲ್ಲಿ ಸಿಕ್ಕಲ್ಲ. ಯೇಸ್ವಾಮಿ ಕಾಯಿರಿ ಅನ್ನಲ್ವಾ? ಎಲ್ಲಿ? ಬಳ್ಳಾರಿಲ. ಯೆರೂಸಲೇಮಿನಲ್ಲಿ ಕಾಯಿರಿ ಅಂತ ಹೇಳಿ ಹೋದ ಯೇಸ್ವಾಮಿ. ಸರಿ, ಸ್ನಾನ ಆಯ್ತಾ? ಪವಿತ್ರಾತ್ಮ ಸ್ನಾನ ಆಯ್ತಾ? ಹಿಂಗ ನೀವು ನೋಡ್ತಾ ಇರಿ, ನಾನು ನೋಡ್ತಾ ಇರ್ತೀನಿ. ಹೋಗ್ಲಿ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1 ಮತ್ತೆ 2ನೇ ವಚನ ಮತ್ತೆ 4ನೇ ವಚನ.
ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಇದಲ್ಲದೆ ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಗಮನಿಸ್ರಿ, ಏನು ಓದ್ತಾ ಇದ್ದೀರಿ? ಪಂಚಾಶತಮ ದಿವಸದ ಹಬ್ಬವು ಬಂದಿರಲಾಗಿ. ಇಸ್ರಾಯೇಲರಲ್ಲಿ ಒಂದು ನಿಯಮ ಇತ್ತು. ದೇವರು ಮೋಶೆಯ ಮೂಲಕ ಒಂದು ನಿಯಮವನ್ನ ಅವರಿಗೆ ಏರ್ಪಡಿಸಿದ್ದ. ಆ ನಿಯಮ ಏನು? ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 16ನೇ ವಚನದಲ್ಲಿ ಅದನ್ನು ಓದ್ತೀರಿ. ಇಸ್ರಾಯೇಲರ ಪ್ರತಿ ಪುರುಷನು ಕಡ್ಡಾಯವಾಗಿ ವರ್ಷಕ್ಕೆ 3 ಆವರ್ತಿ ದೇವರು ಆದುಕೊಂಡಂತ ಸ್ಥಳ ಇಲ್ಲವೇ ದೇವರ ಆಲಯವಿರುವ ಸ್ಥಳಕ್ಕೆ ಬಂದು ದೇವರಿಗೆ ಯಜ್ಞವನ್ನು ಅರ್ಪಿಸಬೇಕು. ಯಾವುದದು? ನೀವು ವಚನದಲ್ಲಿ ಕಾಣ್ತೀರಿ. ಧರ್ಮೋಪದೇಶ ಕಂಡ 16:16ರಲ್ಲಿ ಒಂದು ಹುಳಿ ಇಲ್ಲದ ರೊಟ್ಟಿಯ ಜಾತ್ರೆ. ಯಾವುದದು? ಪಸ್ಕ ಹಬ್ಬ. 2 ಪಂಚಾಶತಮ ಜಾತ್ರೆ. 50ನೇ ದಿವಸ ಅಂತ ಅಷ್ಟೇ, ಬೇರೆ ಏನಿಲ್ಲ. ಪಸ್ಕ ಹಬ್ಬದಿಂದ 50ನೇ ದಿವಸ ಪಂಚಾಶತಮ ದಿವಸ. ಅದಾದ ಮೇಲೆ ಕೊನೆಯದಾಗಿ ಪರ್ಣಶಾಲೆಗಳ ಹಬ್ಬ. ಈ 3 ಸಂದರ್ಭದಲ್ಲಿ ಇಸ್ರಾಯೇಲರ ಗಂಡಸರೆಲ್ಲರೂ ಕಡ್ಡಾಯವಾಗಿ ಯೆರೂಸಲೇಮಿನಲ್ಲಿರುವ ದೇವಾಲಯಕ್ಕೆ ಬರಬೇಕು ಯಜ್ಞವನ್ನು ಅರ್ಪಿಸಲಿಕ್ಕೆ. ಏನಾಯ್ತು? ಪಸ್ಕ ಹಬ್ಬದ ಸಮಯದಲ್ಲಿ ಯೇಸುಸ್ವಾಮಿ ಕೊಲ್ಲಲ್ಪಟ್ಟನು. ಅಲ್ಲಿಂದ ಪಂಚಾಶತಮ ದಿವಸ 50ನೇ ದಿವಸ ಈ ಇಸ್ರಾಯೇಲರ ಗಂಡಸರೆಲ್ಲರೂ ಎಲ್ಲಿಗೆ ಬಂದಿದ್ರು? ಯೆರೂಸಲೇಮಿನ ದೇವಾಲಯಕ್ಕೆ ಬಂದಿದ್ರು. ನಿಜನ ನನ್ನ ಮಾತು? ಅಪೊಸ್ತಲರ 2ನೇ ಅಧ್ಯಾಯ ಅಲ್ಲಿದೆ ನೋಡ್ರಿ. 2ನೇ ಅಧ್ಯಾಯ 5ನೇ ವಚನದಿಂದ. ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊಟ್ಯಾಮ್ಯ, ಯೂದಾಯ, ಕಪದೋಕ್ಯ, ಪೊಂತ, ಆಸ್ಯ, ಫ್ರುಗ್ಯ, ಪಂಪುಲ್ಯ, ಐಗುಪ್ತ್ಯ, ಕುರೇನ್ಯರ ಮಗ್ಗುಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರೆಲ್ಲರೂ ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು. ಗಮನಿಸ್ರಿ, ಸುಮಾರು 16 ದೇಶಗಳಲ್ಲಿ ಚದರಿ ಹೋಗಿದ್ದ ಯಹೂದ್ಯ ಗಂಡಸರು ಎಲ್ಲಿಗೆ ಬಂದಿದ್ದಾರೆ? ಯೆರೂಸಲೇಮಿನಲ್ಲಿರುವ ದೇವಾಲಯಕ್ಕೆ ಬಂದಿದ್ದಾರೆ. ಇವರು ಬಂದಿರೋದು ಯಾತಕ್ಕೆ? ಪಂಚಾಶತಮದ ಹಬ್ಬದ ಜಾತ್ರೆಗೆ ಮೋಶೆಯ ಧರ್ಮಶಾಸ್ತ್ರದ ನಿಯಮದ ಪ್ರಕಾರ ಯಜ್ಞವನ್ನು ಅರ್ಪಿಸಲಿಕ್ಕೆ ಬಂದಿದ್ದಾರೆ ಅವರು. ಆಗೇನಾಯ್ತು? ಇಲ್ಲಿ ಯೇಸುಸ್ವಾಮಿ ಯಾರಿಗೆ ಹೇಳಿ ಹೋಗಿದ್ದ? ನೀವು ಯೆರೂಸಲೇಮಿನಲ್ಲಿ ಕಾಯ್ತಾ ಇರಬೇಕು ಅಂತೇಳಿ. ಯಾರಿಗೆ ಹೇಳಿ ಹೋಗಿದ್ದ? 12 ಜನಕ್ಕ. ಅಪೊಸ್ತಲರ 1ನೇ ಅಧ್ಯಾಯ 14 ಮತ್ತೆ 15ನೇ ವಚನ. ಇವರೆಲ್ಲರೂ ಏಕಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಆ ದಿವಸಗಳಲ್ಲಿ ಸುಮಾರು 120 ಮಂದಿ ಸಹೋದರರು ಕೂಡಿ ಬಂದಿರಲಾಗಿ. ಗಮನಿಸ್ರಿ, ಯೇಸು ಸ್ವಾಮಿ ಲೋಕವನ್ನ ಬಿಡುವಾಗ ಸುಮಾರು 120 ಜನ ವಿಶ್ವಾಸಿಗಳಿದ್ರು. ಇವರಿಗೆ ಪವಿತ್ರಾತ್ಮ ದಾನ ಆಗಿರಲಿಲ್ಲ. ಅವರು ಯೇಸುಸ್ವಾಮಿ ನಂಬಿದ್ದಾರೆ.
ದೀಕ್ಷಾಸ್ನಾನ ಆಗಿದೆ, ಪವಿತ್ರಾತ್ಮನ ದಾನ ಆಗ್ಲಿಲ್ಲ. ಯಾಕಾಗಿಲ್ಲ? ಯೇಸ್ವಾಮಿ ಹೇಳ್ದ ಅವರಿಗೆ. ಯಾರಿಗೆ ಹೇಳಿದ್ದು? ಈ 120 ಜನರಿಗೆ. ನೀವು ಏನ್ ಮಾಡ್ಬೇಕು? ನಾನು ಹೋಗಿ ತಲುಪಿದ ಮೇಲೆ ಪವಿತ್ರಾತ್ಮನ್ ಬರ್ಲಿಕ್ಕೆ ಸಾಧ್ಯ. ನಾನು ಹೋಗದೆ ಆತನು ಬರ್ಲಿಕ್ಕೆ ಆಗುವುದಿಲ್ಲ. ನೀವೇನ್ ಮಾಡ್ಬೇಕು? ಅದಕ್ಕೋಸ್ಕರ ಯೆರೂಸಲೇಮಿನಲ್ಲಿ ಕಾಯ್ತಾ ಇರಬೇಕು. ಯಾರಿಗೆ ಹೇಳಿದ್ದು? ಈ 120 ಜನರಿಗೆ. ಇವ್ರೇನ್ ಮಾಡಿದ್ರು? ಪಂಚಾಶತಮ ಹಬ್ಬ ಬಂದಿರಲಾಗಿ ಯಹೂದ್ಯ ಜನಾಂಗದವರು ಯೆರೂಸಲೇಮಿನ ದೇವಾಲಯದಲ್ಲಿ ಅವ್ರು ಸೇರಿ ಬಂದಿದ್ರು. ಇವ್ರೇನ್ ಮಾಡಿದ್ರು? 120 ಜನ ಮೇಲಂತಸ್ತಿನ ಕೊಟ್ಟಿಗೆಗಳಲ್ಲಿ ಇವ್ರು ಸೇರಿ, ಸ್ವಾಮಿ ನೀನ್ ನಮಗೆ ಹೇಳಿ ಹೋಗಿದ್ದಿ ಪವಿತ್ರಾತ್ಮ ಸ್ನಾನ ಆಗ್ತದೆ ಅಂತ ಹೇಳಿದ್ದಿ, ನಾವು ಕಾಯ್ತಾ ಇದ್ದೀವಿ, ಯಾವಾಗ ಆಗ್ತದೆ ಅಂತ ಇವ್ರು ಕಾಯ್ತಾ ಇದ್ವಿ. ಏನಾಯ್ತು? ಒಂದು ದೊಡ್ಡ ಶಬ್ದ ಆಯ್ತು. ಶಬ್ದ ಆಗಿದ್ದೆ ಆ ದೇವಾಲಯದಲ್ಲಿ ಸೇರಿ ಬಂದಿದ್ರಲ್ಲ ಇಸ್ರಾಯೇಲ್ ಜನಾಂಗದವರು, ಗಂಡಸರು, ಅವರು ಓಡಿ ಬಂದ್ರು. ಏನಾಗ್ತಾ ಇದೆ ಇಲ್ಲಿ? ಏನೋ ದೊಡ್ಡ ಸಪ್ಪಳ ಆಯ್ತಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಾಗ ಈ 120 ಜನ ಏನ್ ಮಾಡ್ತಾ ಇದ್ದಾರೆ? ಈ 16 ದೇಶಗಳ ಜನರ ಭಾಷೆಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಹೌ ಇಟ್ ಇಸ್ ಪಾಸಿಬಲ್? ಅವರಲ್ಲಿ ಕೆಲವರು ಏನ್ ತಿಳ್ಕೊಂಡ್ರು? ಮದ್ಯಪಾನ ಮಾಡಿದ್ದಾರೆ ಅಂತೇಳಿ. ಯಾಕಂದ್ರೆ ಈ ಕುಡ್ದಾಗ ಬೇರೆ ಲ್ಯಾಂಗ್ವೇಜ್ ಸಿಕ್ಕಾಪಟ್ಟೆ ಬರುತ್ತೆ. ನಮ್ಮ ಆಫೀಸ್లో ಒಬ್ಬಿದ್ದ, ಅವನು ಕುಡಿದೇ ಇದ್ರೆ ಬಹಳ ಒಳ್ಳೆ ಕೆಲಸಗಾರ. ಅವನು ಕುಡಿದ್ರೆ ಅವನು ಮನುಷ್ಯನೇ ಅಲ್ಲ. ಏನ್ ಮಾಡ್ಬಿಟ್ಟಿದ್ರು? ಪರ್ಮನೆಂಟ್ ಆಗಿ ನನಗೆ ಪಿಯೋನ ಕೊಟ್ಬಿಟ್ಟಿದ್ರು. ನೀವಾದ್ರೆ ಅವನ್ನ ಕಂಟ್ರೋಲ್ ಮಾಡ್ತೀರಿ ಅಂತೇಳಿ. ಒಮ್ಮೆ ಅವನು ಕುಡ್ದಿರ್ಲಿಲ್ಲ, ಬಂದಿದ್ದ ಆಫೀಸ್ಗೆ. ಏನೋ ಕೇಳಿದೆ ಅವನ್ನ, ಏನೋ ಎಷ್ಟನೇ ಕ್ಲಾಸ್ವರೆಗೂ ಓದಿದೆ? ಎಲ್ಲಿ ಸ್ವಾಮಿ, ಶಾಲೆನೇ ನೋಡಿಲ್ಲ ನಾನು ಅಂತಂದ. ಮತ್ತ ಅದೇನೋ ಕುಡ್ಕೊಂಡ್ ಬಂದಾಗ ಬರೀ ಇಂಗ್ಲಿಷೇ ಮಾತಾಡ್ತೀಯಲ್ಲ ಅಂತಂದ್ರೆ, ಇಂಗ್ಲಿಷ್ ಮಾತಾಡ್ತೀನ ಅಂತಾನೆ. ಕ್ಯಾಮ್ ಗೆಟ ಬರೀ ಇಂಗ್ಲಿಷೇ ಮಾತಾಡೋನು. ಹೇಗೆ ಅಂದ್ರೆ ಇದರ ಎಫೆಕ್ಟ್ ಅದು. ಏನ್ ತಿಳ್ಕೊಂಡ್ರು ಇವರು? ಈ 120 ಜನ ಪವಿತ್ರ ಆತ್ಮನ ದಾನ ಆದಾಗ, ಸ್ನಾನ ಆದಾಗ ಇವ್ರು ಏನ್ ಮಾಡಿದ್ರಂತೆ? ಈ 16 ದೇಶಗಳ ಜನರ ಲ್ಯಾಂಗ್ವೇಜ್ ಅನ್ನ ಇವ್ರು ಮಾತಾಡ್ತಾ ಇದ್ದಾರೆ. ಯಾರು? ಈ ಗಲಿಲಾಯದ 120 ಜನ. ಇದನ್ನ ನೋಡುವಾಗ ಅವ್ರು ಏನು ಯೋಚನೆ ಮಾಡಿದ್ರಂತೆ ನೋಡ್ರಿ. ಅಪೊಸ್ತಲಕೃತ್ಯ 2ನೇ ಅಧ್ಯಾಯ ಏನಾಯ್ತು ಅಲ್ಲಿ? ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 13ನೇ ವಚನ. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು. ಆಗ ಪೇತ್ರನು ಎದ್ದು ನಿಂತು ಏನು ಹೇಳ್ತಾನೆ ಕೇಳಿಸ್ಕೊಡ್ರಿ. 14ನೇ ವಚನ. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡ್ರಿ. ನೀವು ಭಾವಿಸಿದಂತೆ ಇವರು ಅಮಲೇರಿದವರಲ್ಲ. ಈಗ ಬೆಳಿಗ್ಗೆ 9 ಗಂಟೆ ಆಗಿದೆ ಅಷ್ಟೇ. ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕ ಹೇಳಿದ ಸಂಗತಿ. ಅದೇನೆಂದರೆ, ಕಡೆ ದಿವಸ ಎಲ್ಲರ ಮೇಲೆ ಪರಿಶುದ್ಧಾತ್ಮನ ನಾನು ಸುರಿಯ ಮಾಡ್ತೀನಿ ಅಂತ ಏನ್ ಹೇಳಿದ್ದ, ಅದು ನೆರವೇರಿದೆ. ಪವಿತ್ರಾತ್ಮನ ಆಗಮನ, ಸ್ನಾನ ಇವರಿಗಾಯ್ತು. ಗಮನಿಸಬೇಕು ನೀವು, ಪವಿತ್ರಾತ್ಮನ ಸ್ನಾನ ಅವರಿಗಾಯ್ತು. ಆದ ಆ ಒಂದು ಸಂಗತಿ ಏನಂದ್ರೆ, ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡಿದ್ರು. ಇದು ಎಲ್ಲರಿಗೂ ಗೊತ್ತಾಯ್ತು. ಇದಾದ ಮೇಲೆ ಯಹೂದ್ಯ ಜನಾಂಗದವರು ಸೇರಿ ಬಂದಿದ್ರಲ್ವಾ, ನೋಡಿದ್ರು ಇವ್ರನ್ನ. ವಾಹ್, ಪವಿತ್ರಾತ್ಮನ ದಾನ ಆಗಿದ್ಯಾ? ಅವ್ರೇನ್ ಮಾಡಿದ್ರು? ಪೇತ್ರನ ಹತ್ರ ಬಂದ್ರು. ಅದೇ ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 37ನೇ ವಚನ. ಏನ್ ಕೇಳಿದ್ರು ಹೇಳಿ? ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 37ನೇ ವಚನ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನಿಟ್ಟಂತಾಗಿ. ಯಾರು ಉಳಿದ ಯೆಹೂದ್ಯರು ದೇವಾಲಯಕ್ಕೆ ಯಜ್ಞ ಮಾಡ್ಲಿಕ್ಕೆ ಅಥವಾ ಪಂಚಾಶತಮ ಹಬ್ಬದ ಜಾತ್ರೆಯನ್ನು ಮಾಡ್ಲಿಕ್ಕೆ ಸೇರಿ ಬಂದ ಯಹೂದ್ಯ ಗಂಡಸರು ಶಿಷ್ಯರ ಬಳಿಯಲ್ಲಿ ಬಂದು, ಅಣ್ಣಂದಿರೇ, ಇವರಿಗೆ ಪವಿತ್ರಾತ್ಮ ದಾನ ಆಗಿದೆ, ನಾವು ಏನು ಮಾಡ್ಬೇಕು? ನಾವು ಈಗ ನಿಮ್ಮ ವಾಕ್ಯವನ್ನು ಕೇಳುವಾಗ ನಮಗೆ ಅರ್ಥ ಆಗ್ತಾ ಇದೆ. ನಾವು ಆ ಕ್ರಿಸ್ತನನ್ನ ಕೊಂದುಬಿಟ್ಟು
ಹೌದು, ನಾವು ಮಾಡಿದ ತಪ್ಪು, ನಮಗೆ ಅಲ್ಲು ನೆಟ್ಟಂತ ಆಗ್ತಾ ಇದೆ. ನಮಗೂ ಕೂಡ ಇವರಂತೆ ಪವಿತ್ರಾತ್ಮ ದಾನ ಆಗ್ಬೇಕು. ನಾವು ಏನು ಮಾಡಬೇಕು? ಪೇತ್ರ, ಅಷ್ಟು ಸುಲಭ ಅಲ್ಲಪ್ಪ. 40 ದಿವಸ ಉಪವಾಸ ಬಿದ್ದು ಹೋರಾಡಿ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿದ್ ನಾನು. ಓದ್ರಿ 38ನೇ ವಚನ, ಅಪೊಸ್ತಲ 2:38. ಪೇತ್ರನವನಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಅಥವಾ ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ. ಆಮೇಲೆ ಆಗ ನೀವು ಪವಿತ್ರಾತ್ಮ ದಾನವನ್ನ ಹೊಂದುವಿರಿ. ಹಾಗಾದ್ರೆ ಪವಿತ್ರಾತ್ಮನ ಸ್ನಾನ ದಾನ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಏನ್ ಪಶ್ಚಾತ್ತಾಪ? ಇಲ್ಲಿ ಬಂದಿದೆ ತಪ್ಪಾಯ್ತು ಅಂತಲ್ಲ. ಅಯ್ಯೋ ಸಿಸ್ಟರ್, ಈ ಅಪೋಲೋಸನ್ನು ಪ್ರಸಂಗ ಮಾಡ್ದಂಗೆ ಸಿಸ್ಟರ್ ಹೇಳ್ತಾ ಇದ್ದಾರೆ. ಅಕ್ವಿಲ ಪ್ರಿಸ್ಕಲ ಕೇಳಿಸ್ಕೊಂಡ್ರು, ಅಪೂರ್ಣವಾದ ಮೆಸೇಜ್. ಬರೀ ಸ್ನಾನಿಕನಾದ ಯೋಹನವರೆಗೆ ಮಾತ್ರ ಮಾಡ್ದ ಅವನು. ಅಪೊಸ್ತಲ 18ನೇ ಅಧ್ಯಾಯದಲ್ಲಿ ಓದ್ತೀವಿ, ಬರೀ ಪಶ್ಚಾತ್ತಾಪ ಪಡಿ ಅಷ್ಟೇ ಹೇಳದ್ನ. ಏನ್ ಹೇಳ್ದ ಮುಂದೆ? ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡ್ರಿ, ಆಮೇಲೆ ತಿರುಗಿಕೊಳ್ಳ್ರಿ, ದೆನ್ ಅಯ್ಯ, ನನ್ ಕೈಲೇ ಬಾಯಿ ಬಿಡಿಸ್ತಾರಲ್ಲಪ್ಪ ಇವರು. ಈ ಬಳ್ಳಾರಿಯವರು ಭಾರಿ ಹುಷಾರಿದ್ದಾರೆ. ಇನ್ನೊಂದ್ಸಲ ಓದ್ರಿ ಬ್ರದರ್. ಯಾರು ಓದ್ತಾ ಇರೋದು? ಮೈಕ್ ಹಿಡ್ಕೊಂಡು ಓದ್ರಿ ಇನ್ನೊಂದ್ಸಲ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ಯಾವಾಗ ಯೇಸು ಕ್ರಿಸ್ತನ ಕಡೆಗೆ ಅಂದ್ರೆ ರಕ್ಷಣೆಯನ್ನ ಹೊಂದಿರಿ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ರಿ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ. ಆಗ ಪವಿತ್ರ ಆತ್ಮನು ಆಟೋಮೆಟಿಕ್ ಆಗಿ ಸ್ನಾನ ಆಗ್ತದೋ ಅಥವಾ ಇನ್ನೇನಾದ್ರೂ ಮಾಡ್ಬೇಕಾ? ಓದಿ 38ನೇ ವಚನ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ನೋ ಪ್ರೇಯರ್, ನೋ ರಿಕ್ವೆಸ್ಟ್, ನೋ ಬಡದಾಟ, ನೋ ಹಾರಾಟ, ನೋ ಪರ್ಚಾಟ, ನಥಿಂಗ್, ಏನಿಲ್ಲ. ಈಗ ನನ್ನ ಪ್ರಶ್ನೆ ಒಂದು, ಯೇಸು ಸ್ವಾಮಿ ರಕ್ಷಣೆ ಆಗೋದು ಯಾವಾಗ? ಒಬ್ಬ ಪಾಪಿಗೆ ರಕ್ಷಣೆ ಯಾವಾಗ? ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನ ಸತ್ತೋಲ್ದು ಎಬ್ಬಿಸಿದ್ದಾನೆ ಎಂಬುದಾಗಿ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ರೋಮ 10:9. ಯೇಸುವನ್ನ ಕರ್ತನಂತ ಒಪ್ಕೋಬೇಕು ನೀನು. 2, ಪುನರುತ್ಥಾನದ ನಂಬಿಕೆ, ಯೇಸು ಸತ್ತು ಎದ್ದಿದ್ದಾನೆ ಎಂಬುದನ್ನ ನಂಬಬೇಕು. ನಂಬುವಾಗಲೇ ರಕ್ಷಣೆ ಆಯಿತು. ದೀಕ್ಷಾಸ್ನಾನ ಏನಕ್ಕೆ? ದೀಕ್ಷಾಸ್ನಾನ ಏನಕ್ಕೆ? ನಮ್ಮ ಸಭೆಯಲ್ಲಿ ಒಂದು 20 ವರ್ಷ 25 ವರ್ಷ ಹಿಂದಿನ ಮಾತು. ಏನ್ ಮಾಡಿದ್ರು, ನಾನು PNT ಕ್ವಾರ್ಟರ್ಸ್ ಅಲ್ಲಿ ಸೇವೆ ಮಾಡ್ತಾ ಇದ್ದೆ. ಆವಾಗ ಸಂಜೆ ಹೋಗಿ ಅವರಿಗೆ ದೇವ್ರ ವಾಕ್ಯ ಪ್ರತಿ ಸಂಡೆ. ಕೆಲವರು ಅನೇಕರು ರಕ್ಷಣೆ ಮಾರ್ಕೆ ಬಂದ್ರು. ನಾವು ನಮ್ಮ ಸಭೆಗೆ ಕರ್ಕೊಂಡು ಬಂದಾಗ ಅವ್ರು ಹೇಳಿದ್ರು, ನೋ,
It's not here, no encouragement for linguistic language. It's a English assembly. ನಾವು ಎಂಕರೇಜ್ ಮಾಡೋದಿಲ್ಲ ಅಂದ್ಬಿಟ್ಟು. ಎರಡು, ಇವನೇನೋ ಮಾಡ್ತಾ ಇದ್ದಾನೆ, ಇವನ್ ಕಡೆನೆ ಜನ ಸೇರ್ಕೊಂಡ್ರೆ ನಮ್ಮ ಸಭೆಯಲ್ಲಿ ಇವನೇನಾದ್ರು ಪ್ರಾಬಲ್ಯಕ್ಕೆ ಬಂದ್ಬಿಡ್ತಾನೆ ಅನ್ನೋ ಬಾಯಿಕೆ ಒಂದು ರೂಲ್ ಮಾಡಿದ್ರು. ಯಾರು ಎಲ್ಲೂ ಹೋಗಿ ಎಲ್ಲೂ ಮೆಸೇಜ್ ಕೊಡಬಾರ್ದು. ನಮ್ಮ ಎಲ್ಡರ್ಸೇ ಹೋಗಿ ಮೆಸೇಜ್ ಕೊಡ್ತಾರೆ. ಕೊಡುವಾಗ ನೀವು ಯಾವ ಏರಿಯಾದಲ್ಲಿ ಇದ್ದೀರಿ ಆ ಏರಿಯಾದ ಎಲ್ರ ಹತ್ರನೇ ಹೋಗ್ಬೇಕು, ನೀವಾಗಿ ಎಲ್ಲೂ ಹೋಗಂಗಿಲ್ಲ ಬೇರೆ ಕಡೆಗೆ ಅಂತೇಳಿ ನಮ್ನ ಆಯ್ತು ಸುಮ್ಮನಾದ. ನಾನು ಕ್ವಾರ್ಟರ್ಸ್ ನಲ್ಲಿ ಸೇವೆ ಮಾಡ್ತಾ ಇದ್ನಲ್ಲ, ಅಲ್ಲಿಗೆ ನಮ್ಮ ಸಭಾ ಎಲ್ರೊಬ್ರು ಹೋದ್ರು. ಅವರ ಪ್ರಶ್ನೆ, ಅವ್ರಿಗೆ ಇವರು ಪ್ರಶ್ನೆ ಹಾಕಿದ್ದಾರೆ, ಅಣ್ಣ ರಕ್ಷಣೆ ಆಗೋದು ಯಾವಾಗ ಅಣ್ಣ ಅಂತ ಕೇಳಿದ್ದಾರೆ. ಸ್ವಾಮಿ ನಂಬುವಾಗ. ಮತ್ ದೀಕ್ಷಾಸ್ನಾನ ಯಾಕಣ್ಣ ಅಂತ ಕೇಳವ್ರ. ಅವ್ರಿಗೆ ಗೊತ್ತಾಗ್ಲಿಲ್ಲ. ನನ್ನ ಹತ್ರ ಬಂದ್ರು, ಎಂಥ ಜನರಿಗೆ ನೀವು ಪ್ರಸಂಗ ಹೆಂಗ್ ಮಾಡ್ತಿದ್ರಿ ಬ್ರದರ್, ಅಲ್ಲಿ ಬಹಳ ತಲಾಟೆಗಳು. ಅವರು ಏನ್ ವಾಗ್ವಾದ ಮಾಡ್ಬಿಟ್ರು ಬ್ರದರ್. ಏನ್ ವಾಗ್ವಾದ ಆಯ್ತು ಒಂದೇ. ರಕ್ಷಣೆ ಯಾವಾಗ ಅಂತ ಕೇಳಿದ್ರು. ಸ್ವಾಮಿ ನಂಬುವಾಗ ರಕ್ಷಣೆ ಅಂತ ಹೇಳಿದೆ. ಮತ್ ದೀಕ್ಷಾಸ್ನಾನ ಯಾಕೆ ಅಂತ ಕೇಳಿದ್ರು. ನೀವೇನ್ ಹೇಳಿದ್ರಿ? 50-50 ಚಸ್ಕ ಮಸ್ಕ. ಅದೇನ ಬಿಸ್ಕೆಟ್ ಬರ್ತಿತ್ತಲ್ಲ, ಏನದು 50-50 ಅಂತ ಕೇಳಿದೆ ನಾನು. ಹಿಂಗೆ ಹೇಳಿದ್ದೀನಿ ಬ್ರದರ್, ರಕ್ಷಣೆ ಹೊಂದುವಾಗ 50, ದೀಕ್ಷಾ ಆತಲ್ಲ ಇನ್ 50. ಹೋದ್ರಿ ಹಳ್ಳಕ್ ಬಿದ್ರಿ ಎಂದೆ. ನನ್ನ ಪ್ರಶ್ನೆ ಏನು? ಯೇಸು ಸ್ವಾಮಿ ನಂಬುವಾಗ ನಿನಗೆ ರಕ್ಷಣೆ, ಮತ್ ದೀಕ್ಷಾ ಸ್ನಾನ ಯಾಕೆ? ಒಂದೇ ಉತ್ತರ. 1 ಸಮುವೇಲ 15:22. ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ. ಕೊಬ್ಬನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಮುಖ್ಯ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟು ಕೆಟ್ಟದ್ದು. ನನ್ನ ಕರ್ತನಾದ ಯೇಸುಸ್ವಾಮಿ ಆಜ್ಞೆ ಕೊಟ್ಟು ಹೋಗಿದ್ದಾನೆ, ನೀನ್ ನಂಬಿದ್ರೆ ದೀಕ್ಷಾಸ್ನಾನ ತಗೊಳ್ಬೇಕು ಅಂತ. ಆತನ ಕೊನೆಯ ಎಚ್ಚರಿಕೆ ಅದೇ. ಮಾರ್ಕನ ಬರೆಸುವಾರ್ತೆ 16ನೇ ಅಧ್ಯಾಯ 15-16, ಮತ್ತಾಯ 28-19-20 ಕರ್ತನ ಆಜ್ಞೆ ಅದು. ಮತ್ತೆ ನೀವು ಇಬ್ರಿಯ 5:8 ಓದುವಾಗ 5:9 ಆತನು ಮೆಲ್ಕಿಜೆದೇಕನ ತರದ ಯಾಜಕನಾಗಿದ್ದು ತನ್ನ ನಂಬುವವರಿಗೆ, ತನಗೆ ವಿಧೇಯರಾಗುವವರಿಗೆ ಮಾತ್ರ ಪರಿಪೂರ್ಣವಾದ ನಿರಂತರವಾದ ರಕ್ಷಣೆಯನ್ನು ಕೊಡುವವನಾಗಿದ್ದಾನೆ. ನಿರಂತರವಾದ ರಕ್ಷಣೆ ಯಾರಿಗೆ ಮಾತ್ರ? ವಿಧೇಯರಾಗುವವರಿಗೆ ಮಾತ್ರ. ಅದು ನಿನ್ನ ಒಬಿಡಿಯನ್ಸ್ ಅನ್ನು ತೋರಿಸ್ತದೆ. ನಂಬಿದ್ರೆ ವಿಧೇಯನಾಗ್ತಿ, ವಿಧೇಯನಾಗಿಲ್ಲ ಅಂದ್ರೆ ನೀನ್ ನಂಬಿಲ್ಲ ಅಂತ ಅರ್ಥ. ಅಷ್ಟೇ. ಈಗ ನಮ್ಮ ಪ್ರಶ್ನೆ ಏನು ಗೊತ್ತಾ? ಪೇತ್ರನ ಬಳಿಗೆ ಇವರು ಬಂದ್ರು, ಸಾವಿರಾರು ಜನ ಬಂದ್ರು, ಯಹೂದ್ಯರು, ದೇವಾಲಯಕ್ಕೆ ಬಂದವರು. ಪ್ರಭುಗಳೇ, ನಮಗೂ ಕೂಡ ಪವಿತ್ರಾತ್ಮನ ದಾನ ಆಗ್ಬೇಕು, ನಾವು ಏನು ಮಾಡ್ಬೇಕು? ಪೇತ್ರ ಹೇಳ್ತಾನೆ, ಯೇಸುವಿನ ಕಡೆಗೆ ತಿರುಗಿಕೊಳ್ಳ್ರಿ, ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡ್ರಿ, ಯೇಸುವನ್ನ ರಕ್ಷಕನಾಗಿ ಒಪ್ಪಿಕೊಳ್ಳ್ರಿ, ನಂತರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ, ನಿಮ್ಗೆ ಪವಿತ್ರಾತ್ಮ ದಾನ ಆಗ್ತದೆ ಅಂತ ಹೇಳ್ತಾನೆ. ನನ್ನ ಮಾತೇನಂದ್ರೆ, ಹಾಗಾದ್ರೆ ದೀಕ್ಷಾ ಸ್ನಾನ ಇಲ್ಲದೆ ಪವಿತ್ರಾತ್ಮನ ದಾನ ಆಗೋಲ್ವಾ? ಏನ್ ಮುರುಗೇಶ್ ಪರ್ಮಿಷನ್ ಕೊಟ್ಟಿದ್ದಾರೆ? ಮುರುಗೇಶ್ ಹೋಗ್ಲಿ, ಇದಕ್ಕೆ ಉತ್ತರನ ಅಲ್ಲೇ ಹೋಗ್ತೀರಿ, ಓದ್ರಿ. ಅಪೊಸ್ತಲಕೃತ್ಯ 10ನೇ ಅಧ್ಯಾಯ 44-45. ಅಪೊಸ್ತಲಕೃತ್ಯ 10ನೇ ಅಧ್ಯಾಯ 44-45. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ಬರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯೆಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ, ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ನಡೆದ ಸಂಗತಿಯನ್ನು ಪೇತ್ರ ನೋಡಿ, ನಮ್ಮ ಹಾಗೆ ಪವಿತ್ರಾತ್ಮ ವರವನ್ನು ಹೊಂದಿದ ಇವರಿಗೆ
ನೀರಿನ ದೀಕ್ಷಾ ಸ್ನಾನವಾಗದಂತೆ ಯಾರಾದರೂ ಅಭ್ಯಂತರ ಮಾಡಾರೆ ಎಂದು ಹೇಳಿ ಅವರಿಗೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಅವರು ಅವನನ್ನು ಇನ್ನೂ ಕೆಲವು ದಿವಸ ಇರಬೇಕೆಂದು ಬೇಡಿಕೊಂಡರು. ಇಲ್ಲಿ ಕೊರ್ನೇಲು ಅನ್ಯನು, ಅನ್ಯ ಜನಾಂಗ, ಇವರು ಯಹೂದ್ಯ ಜನಾಂಗಕ್ಕೆ ಸೇರಿದವನು ಅಲ್ಲ. ಅವನು ಇಸ್ರಾಯೇಲ್ ಜನಾಂಗವನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದವನು. ಇಸ್ರಾಯೇಲ್ ದೇವರ ಮೇಲೆ ಆತನಿಗೆ ಬಹಳವಾದ ನಂಬಿಕೆ. ಹೀಗಿರುವಾಗ ಒಂದು ದಿವಸ ಆತನು ಮಧ್ಯಾಹ್ನದಲ್ಲಿ, ನೀವು ಆ ಅಧ್ಯಾಯ ಓದಿಕೊಳ್ಳ್ರಿ, ಸಡನ್ ಆಗಿ ದೇವದೂತನ ಅಪಿಯರ್ ಆಗ್ತಾನೆ. ಅಪಿಯರ್ ಆಗುವಾಗ ಗಾಬರಿಗೊಳ್ತಾನೆ ಅವನು. ಏನ್ ಸ್ವಾಮಿ ಅಂತ ಹೇಳುವಾಗ, ಕೊರ್ನೇಲನೇ, ನಿಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಹೆಂಗೇರಿ ಬಂತಂತೆ? ಓದ್ರಿ, ಅಪೊಸ್ತಲಕೃತ್ಯ 10:4. ಅಪೊಸ್ತಲಕೃತ್ಯ 10:4. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರು ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದ. ಪ್ರಾರ್ಥನೆ ತಲುಪಬೇಕಾದ್ರೆ ಅದಕ್ಕೊಂದು ವೆಹಿಕಲ್ ಇದೆ. ಆ ವೆಹಿಕಲ್ ಏನು ಗೊತ್ತಾ? ದಾನ ಧರ್ಮ. ಕೊರ್ನೇಲನೇ, ನಿನ್ನ ಪ್ರಾರ್ಥನೆ ನಿನ್ನ ದಾನ ಧರ್ಮ ಜೊತೆಯಲ್ಲಿ ಏರಿ ಬಂದಿದೆ. ದೇವರು ನನ್ನನ್ನು ಕಳಿಸ್ಕೊಟ್ಟಿದ್ದಾನೆ ನಿನ್ನ ಬಳಿಗೆ. ಏನ್ ಸ್ವಾಮಿ ಅಂತ ಹೇಳುವಾಗ, ನೋಡು, ಆ ಸಮುದ್ರದ ಬಳಿ ಇರುವ ಸೀಮೋನನ ಮನೆಯಲ್ಲಿ ಪೇತ್ರನಿದ್ದಾನೆ. ಯೇಸುಸ್ವಾಮಿ ಅಪೊಸ್ತಲನಾದ ಪೇತ್ರನಿದ್ದಾನೆ. ಅವನನ್ನ ಕರೆ ಕಳಿಸು, ಅವನು ಬಂದು ನಿನಗೆ ವಾಕ್ಯ ಹೇಳ್ತಾನೆ ಅಂತ ಹೇಳುವಾಗ ಇವನು ಹೋಗ್ತಾನೆ. ನಿಮ್ಗೆ ಚರಿತ್ರೆ ಗೊತ್ತಿದೆ, ಅದನ್ನೆಲ್ಲ ನಾನು ವಿವರಣೆ ಮಾಡ್ಲಿಕ್ಕೆ ಹೋದ್ರೆ ಸಮಯ ಆಗ್ತದೆ. ಪೇತ್ರನು ಅವನೇನ್ ತಿಳ್ಕೊಂಡಿದ್ದ, ಅಲ್ಲಿವರೆಗೂ ಯಹೂದ್ಯರಿಗೆ ಮಾತ್ರ ರಕ್ಷಣೆ, ಯಹೂದ್ಯರಿಗೆ ಮಾತ್ರ ಪವಿತ್ರ ಆತ್ಮ ದಾನ ಎಂಬ ಯೋಚನೆಯಲ್ಲಿ ಪೇತ್ರನಿದ್ದ. ಏನಾಯ್ತು, ಇವನು ಹಸಿವೆ ಆಗಿತ್ತು, ಮನೆಯಲ್ಲಿ ಅಡಿಗೆ ಇರಲಿಲ್ಲ. ಅಡಿಗೆ ಆಗುವವರೆಗೂ ಪ್ರಾರ್ಥನೆ ಮಾಡೋಣ ಅಂತೇಳಿ ಮಾಳಿಗೆಯಲ್ಲಿ ಆತನು ಪ್ರಾರ್ಥನೆ ಮಾಡುವಾಗ ಒಂದು ಜೋಳಿಗೆ ಬಂತು. ಜೋಳಿಗೆಯಲ್ಲಿ ಎಲ್ಲಾ ತರದ ಕ್ರಿಮಿಕೀಟಗಳು, ಪಶುಗಳು ಎಲ್ಲ ಇದ್ವು. ಎದ್ದು ಕೊಯ್ದು ತಿನ್ನು, ಅಶುದ್ಧವಾದದನ್ನು ಹೇಗೆ ಮುಟ್ಲಿ ಎಂಬುದಾಗಿ ಅವನು ಹೇಳುವಾಗ ಪರಲೋಕದಿಂದ ಬಂದ ವಾಯ್ಸ್ ಏನಂತ ಹೇಳ್ತಾ ಆತನಿಗೆ, ದೇವರು ಶುದ್ಧ ಮಾಡಿದ್ದನ್ನ ನೀನು ಅಶುದ್ಧ ಅಂತ ಎಣಿಸ್ತೀಯ. 3 ಸಲ ಹಾಗೆ ಆಯ್ತು, ಜೋಳಿಗೆ ಮಾಯ ಆಯ್ತು. ಪೇತ್ರ, ದೇವ್ರು ಏನೋ ಹೇಳ್ತಾ ಇದ್ದಾನೆ ನನಗೆ ಇದ್ರ ಮೂಲಕ ಅನ್ನುವಾಗ, ಬಾಗಿಲ ಬಳಿಯಲ್ಲಿ ಕೊರ್ನೇಲನ ಸೇವಕರು ಕೂಡ್ತಾ ಇರ್ತಾರೆ. ಹೋಗಿ ಬಾಗಿಲು ತೆಗೆಯುವಾಗ ಅವನಿಗೆ ಗೊತ್ತಾಗ್ತದೆ, ಅನ್ಯನಾದಂತ ಕೊರ್ನೇಲನಿಗೂ ಕೂಡ ಕರ್ತನು ಅಂಗೀಕರಿಸಿದ್ದಾನೆ, ನಾನು ಅವನ ಜೊತೆಯಲ್ಲಿ ಹೋಗ್ಬೇಕೆಂಬುದು ಗೊತ್ತಾಗಿ ಹೋಗ್ತಾನೆ. ಹೋಗಿ ಅವ್ರಿಗೆ ಕ್ರಿಸ್ತನ ವಿಚಾರವಾದ ವಾಕ್ಯವನ್ನ ಕೇಳ್ತಾ ಇರುವಾಗ ಕೊರ್ನೇಲನ ಮನೆಯವರು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟ ತಕ್ಷಣ ಪವಿತ್ರಾತ್ಮ ದಾನ ಆಗ್ಬಿಡ್ತದೆ, ಅವ್ರಿಗೆ ಪವಿತ್ರಾತ್ಮ ಸ್ನಾನ ಆಗ್ತದೆ. ಇದನ್ನು ನೋಡಿದ ಪೇತ್ರ, ಆಲ್ರೆಡಿ ಪವಿತ್ರಾತ್ಮ ದಾನ ಆಗಿರೋದ್ರಿಂದ ನೀವೇನ್ ಮಾಡ್ಬೇಕೀಗ? ದೀಕ್ಷಾ ಸ್ನಾನ. ಅಂದ್ರೆ ಪವಿತ್ರಾತ್ಮನ ದಾನ ಆಗ್ಬೇಕಾದ್ರೆ ಏನು ಅವಶ್ಯ? ಏನು ಮಾಡಿದ್ರೆ ಪವಿತ್ರಾತ್ಮನ ಸ್ನಾನ ದಾನ ಆಗ್ತದೆ? ಏನು ಮಾಡಬೇಕು? ಉಪವಾಸ ಬಿದ್ದು ಹೋರಾಡ್ಬೇಕಾ? ನಮ್ಮ ಆಂಟಿ ಒಬ್ರು ಇದ್ರು, ಹೋದ್ರು ಪಾಪ. ಅವರು ಈ ಒಂದು ಆ ಪಂಗಡಕ್ಕೆ ಸೇರಿದವರು. ಇವರು ನನಗೆ ಯಾವಾಗಲೂ ಹೇಳೋರು, ಒಂದಿದ್ಯಾ ಅನ್ನೋರು. ನಾನು ಹೆಚ್ಚು ಕಡಿಮೆ ಆಗ ಒಂದು 20 ವರ್ಷದ ಬಾಲಕ. ನಾನು ಕೇಳಿದೆ ಅವ್ರಿಗೆ ಒಮ್ಮೆ, ಅದೇನದು ಒಂದೋದು ಹೇಳ್ಕೊಡ್ರಿ ನನಗೆ ಅಂದೆ. ಆಗ ಅವ್ರು ಹೇಳಿದ್ರು, 40 ದಿವಸ ಉಪವಾಸ ಇದ್ದೆ ಅಂದ್ರು. ಉಪವಾಸ ಅಂದ್ರೆ ಫುಲ್ ಡೇ ಉಪವಾಸ ಅಲ್ಲ, ಹೋಗಿ ರೈಟ್ ಹೇಳ್ಬಿಡ್ತಾರೆ. ದಿವಸಕ್ಕೆ ಒಂದು ಉಪವಾಸ, ಒಂದು ಊಟ ಇಲ್ಲ. ಸರಿ, ಉಪವಾಸ ಮಾಡಿ ಹೊರಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅವ್ರು ಹೇಳೋದೇ ಚಂದ, ಹೊರಾಡಿ ಮಾಡ್ತಾ ಇದ್ದೆ. ಯಾರ ಜೊತೆಗೆ ಅಂದೆ? ದೇವ್ರ ಜೊತೆಗೆ. ನಿಮ್ ಮೂರ್ಖತನ ಅಂದೆ. ದೇವ್ರ ಜೊತೆ ಹೋರಾಡಕ್ಕಾಗತ್ತ? ಹೋರಾಡೋದು ಯಾರ ಹತ್ರ? ನಮ್ಮ ಹಳೆ ಸ್ವಭಾವ, ಹೊಸ ಸ್ವಭಾವ ಅಷ್ಟೇ. ಹೋರಾಡುವುದು ದೇವ್ರ ಜೊತೆಗೆ ಯಾರು ಹೋರಾಡ್ಲಿಕ್ಕೆ ಜಯಿಸ್ಲಿಕ್ಕೆ ಸಾಧ್ಯತೆ ಇಲ್ಲ.
ಹಳೆ ಸ್ವಭಾವ ಹೊಸ ಸ್ವಭಾವ ಹೋರಾಡ್ಬೇಕು. ಕೇಳಿದ್ರು, ಆಯ್ತು ಆಯ್ತು, ಇನ್ನೇನಾಯ್ತು ಅಂದೆ. ಪ್ರಾರ್ಥನೆ ಹಾಗೇ ಮಾಡುವಾಗ ಒಂದು ದಿವಸ ಬಿಳಿ ಆಕೃತಿ ಗಡ್ಡ ಇತ್ತ ಅಂದೆ. ತಮಾಷೆ ಅಲ್ಲಪ್ಪ, ತಮಾಷೆ ನಂದಿರ್ಲಿ, ಮುಂದೇನಾಯ್ತು ಹೇಳಿ ಅಂದೆ. ಬಿಳಿ ಆಕೃತಿ ಬಂದು ಮುಟ್ತಂತೆ, ತುಂಬ್ಕೊಂತಂತೆ. ಇವ್ರಿಗೆ ಏನ್ ತುಂಬ್ಕೊಂತು? ನಿಮ್ ಭ್ರಮೆ ಅಂದೆ. 1 ಯೋಹಾನ 5:21 ಯೋಹಾನ ಬರೀತಾನೆ, ಮಕ್ಕಳೇ ವಿಗ್ರಹಗಳಿಗೆ ದೂರವಾಗಿರಬೇಕೆಂದು ನಿಮಗೆ ಬರೀತೇನೆ. ಇದು ನಮ್ಮ ಮನಸ್ಸಿನಲ್ಲೇ ಕ್ರಿಯೇಟ್ ಮಾಡುವ ವಿಗ್ರಹಗಳಿವೆಲ್ಲ. ನೋ, ಸತ್ಯವೇದ ಹೇಳುವುದು ಬೇರೆ. ಪವಿತ್ರಾತ್ಮನ ಸ್ನಾನ, ಪವಿತ್ರಾತ್ಮನ ದಾನ, ಪವಿತ್ರಾತ್ಮನ ವರ ಎಲ್ಲ ಒಂದೇ. ಇದೆಲ್ಲ ಆಗುವುದು ಯಾವಾಗ? ನಿಮಗೆ, ನೀವು ನಾನು ಯಾವ ಕ್ಷಣದಲ್ಲಿ ಯೇಸು ಸ್ವಾಮಿಯನ್ನ ನನ್ನ ರಕ್ಷಕನು, ನೀನು ಒಡೆಯನು, ನೀನು ನನಗೋಸ್ಕರ ಸತ್ತಿದ್ದು ಮಾತ್ರ ಎದ್ದಿದ್ದಿ ಅಂತ ನಾವು ನಂಬುವಾಗ, ನಂಬಿದ ತಕ್ಷಣ ಆಟೋಮೆಟಿಕ್ ಪವಿತ್ರಾತ್ಮ ನಿಮ್ಮಲ್ಲಿ ಬರ್ತಾರೆ. ಇದಕ್ಕೇನು ಮಾಡೋಂಗಿಲ್ಲ. ಸರಿ, ಇದನ್ನ ಪೌಲನು ಪೇತ್ರನು ಬಹಳ ಚೆನ್ನಾಗಿ ಬರೀತಾನೆ. ಓದ್ರಿ, ಅಪೊಸ್ತಲಕೃತ್ಯ 11:18 ವಚನ. ಯಾವ್ದಕ್ಕೆ ಹೋಲಿಸ್ತಾನೆ? ಅಪೊಸ್ತಲಕೃತ್ಯ 11:18. ಆ ಸುನ್ನತಿಯವರು ಕೇಳಿ ಆಕ್ಷೇಪಣೆ ಮಾಡುವುದನ್ನು ಬಿಟ್ಟು, ಹಾಗಾದ್ರೆ ದೇವರು ಅನ್ಯ ಜನರಿಗೂ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ ಎಂದು 15ರಿಂದ ಓದಿ ಬ್ರದರ್. ನಾನು ಮಾತಾಡುವುದಕ್ಕೆ ಪ್ರಾರಂಭಿಸಿದಾಗ ಪವಿತ್ರಾತ್ಮ ವರವು ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಇಳಿಯಿತು. ಆಗ ಯೋಹಾನನಂತೂ ನೀರಿನ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಎಂದು ಯೇಸು ಸ್ವಾಮಿ ಹೇಳಿದ ಮಾತು ನನ್ನ ನೆನಪಿಗೆ ಬಂತು. ಗಮನಿಸ್ರಿ, ಈಗ ಕೊರ್ನೇಲನ ಮನೆಯಲ್ಲಿ ಏನಾಯ್ತು? ವಾಕ್ಯವನ್ನು ಹೇಳುವಾಗ ಅವರು ನಂಬಿದಾಗ ಪವಿತ್ರಾತ್ಮ ದಾನ ಆಯಿತು. ಪೇತ್ರನು ಏನನ್ನು ನೆನ್ಪು ಮಾಡ್ತಾನೆ? ಯೇಸುಸ್ವಾಮಿ ಹೇಳಿದ್ನಲ್ಲ, ಸ್ನಾನಿಕನಾದ ಯೋಹಾನನು ಯೇಸುಸ್ವಾಮಿ ಹೇಳಿದ್ರಲ್ವಾ, ಪವಿತ್ರಾತ್ಮನು ಬಂದಾಗ ಸ್ನಾನ ಆಗ್ತದೆ. ಪವಿತ್ರಾತ್ಮ ಸ್ನಾನವನ್ನ ಪೇತ್ರನು ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ? ದಾನ. ಪವಿತ್ರಾತ್ಮ ನಿನ್ನಲ್ಲಿ ಬರುವುದೇ ಸ್ನಾನ, ಸಪರೇಟ್ ಏನಿಲ್ಲ. ಎಷ್ಟು ಜನ ಪವಿತ್ರಾತ್ಮ ಸ್ನಾನ ಹೊಂದಿದವರು ಇದ್ದೀರಿ ಇಲ್ಲಿ? ಹಾಗಾದ್ರೆ ಎಷ್ಟು ಜನ ಇದ್ದೀರಿ? ಹೋಗ್ಲಿ, ಯೇಸುಸ್ವಾಮಿ ನಂಬುದವ್ರು ಎಷ್ಟು ಜನ ಇದ್ದೀರಿ? ಅಲ್ರಪ್ಪ, ಪವಿತ್ರಾತ್ಮನ ದಾನ ಯೇಸುಸ್ವಾಮಿ ನಂಬೋದು ಹೇಗೆ? ನೀವು ಓದ್ರಿ 1 ಕೊರಿಂಥ 12ನೇ ಅಧ್ಯಾಯ 3 ಮತ್ತೆ 4ನೇ ವಚನ. 1 ಕೊರಿಂಥ 12, 3 ಮತ್ತೆ 4ನೇ ವಚನ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸಿದ್ದನ್ನು ಕೇಳಿರಿ. ದೇವರ ಆತ್ಮನ ಪ್ರೇರಣೆಯಿಂದ ಮಾತನಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ಯೇಸುವನ್ನು ಕರ್ತನೆಂದು ನೀನು ಒಪ್ಪಿಕೊಳ್ಳಕ್ಕೆ ಸಾಧ್ಯತೆನೇ ಇಲ್ಲ. ಪೇತ್ರ ಏನ್ ಹೇಳ್ತಾ ಇದ್ದಾನೆ? ನೀವು ಪವಿತ್ರಾತ್ಮನ ದಾನ, ಸ್ನಾನ, ವರ ಎಲ್ಲ ಆಗ್ಬೇಕಾದ್ರೆ ಒಂದೇ ಒಂದು ಕಂಡೀಷನ್. ಏನ್ ಕಂಡೀಷನ್ ಅದು? ಏನ್ ಮಾಡ್ಬೇಕು ನೀವು? ಅಪೊಸ್ತಲಕೃತ್ಯ 2:38 ಏನ್ ಹೇಳ್ದ ಅವನು? ಮತ್ತೆ ಓದ್ರಿ. ನೀವ್ಯಾರು? ಯಾಕೆ ಊಟದ ಟೈಮ್ ಆಯ್ತಾ? ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಂಬಿಕೆ ಇಡ್ರಿ, ದೀಕ್ಷಾಸ್ನಾನ ಮಾಡಿಸ್ಕೊಡ್ರಿ. ಆಮೇಲೆ ಆಗ ನೀವು ಪವಿತ್ರಾತ್ಮನ ದಾನವನ್ನ ಹೊಂದುವಿರಿ. ಎಷ್ಟು ಜನ ಹಾಗಾದ್ರೆ ಇಲ್ಲಿ ರಕ್ಷಣೆ ಹೊಂದಿದ್ದೀರಿ? ಎಷ್ಟು ಜನ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದೀರಿ? ಎಷ್ಟು ಜನ ಯೇಸುಸ್ವಾಮಿ ನಂಬಿದಿರಿ? ನಮ್ಮೆಲ್ಲರಲ್ಲೂ ಪವಿತ್ರಾತ್ಮ ದಾನ ಆಗಿದೆ ಅಲ್ವೋ?
ಆಗಿದೆ ಅಲ್ವಾ? ಸರಿ, ಈಗ ಇದಕ್ಕೆ ಇನ್ನು ಒಂದು, ಈ ಕೆಲವರು ಏನ್ ಹೇಳ್ತಾರೆ, ನೋ 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 ನೋ, ನೀವು ಬ್ರದರ್ನವರು, ನೀವು ಹಿಂಗೆ ಹೇಳೋರು, ನೀವು ಪವಿತ್ರ ಆತ್ಮನು ದಾನ ಅಷ್ಟು ಸುಲಭವಾಗಿ ಆಗಲ್ಲ, ತಲೆ ಮೇಲೆ ಕೈ ಇಡಬೇಕು ನಾವು, ಅನಾಯಿಂಟ್ಮೆಂಟ್. ನಮ್ ಕೆಲವರಿಗೆ ಕೊಟ್ಬಿಟ್ಟಿರ್ತಾನೆ ಪವಿತ್ರ ಆತ್ಮ, ನಾವೆಲ್ಲ ಸ್ಟಾಕ್ ಇಟ್ಕೊಂಡಿರ್ತೀವಿ. ನಾವ್ ಯಾರ ಮೇಲಾದ್ರೂ ಇಟ್ರೆ ಅವ್ರಿಗೆ ಮಾತ್ರ ಸಿಗ್ತದೆ, ನಾವೆಲ್ಲರಿಗೂ ಕೊಡಲ್ಲ ಅದನ್ನ, ಕೆಲವರಿಗೆ ಮಾತ್ರ. ಅದಕ್ಕೆ ಅವ್ರು ಕೊಡುವ ಆಧಾರ ಯಾವುದು? ಅಪೊಸ್ತಲರ 8ನೇ ಅಧ್ಯಾಯ 15-16 ಓದ್ರಿ. ಅಪೊಸ್ತಲರ 8ನೇ ಅಧ್ಯಾಯ 15-16. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕೆಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಗಮನಿಸ್ರಿ, ಇದಕ್ಕೇನು ಹೇಳ್ತೀರಿ? ಏನಾಯ್ತು? ಫಿಲಿಪ, ಯಾರು ಅವನು ಫಿಲಿಪ? ನೋ, ಅಪೊಸ್ತಲರ 21:8 ವಚನ ಓದ್ರಿ. ಈ ಫಿಲಿಪ ಯಾರು? ಸುವಾರ್ತಿಕ. ಓದ್ರಿ, ಅಪೊಸ್ತಲರ 21:8. ಒಂದು ದಿವಸ ಇದ್ದು ಮರುದಿನ ಹೊರಟು ಕೈಸರಕ್ಕೆ ಬಂದು ಸವಾರ್ತಿಕನಾದ ಫಿಲಿಪನ ಮನೆಗೆ ಹೋಗಿ. ಫಿಲಿಪನ ಮನೆ ಏನಾಯ್ತು? ಆ ಸ್ಟೆಫನನ ಮರಣದ ನಂತರ ಯೆರೂಸಲೇಮಿನಲ್ಲಿ ಬಹಳ ಸಮಸ್ಯೆ ಪ್ರಾರಂಭವಾಯಿತು. ವಿಶ್ವಾಸಿಗಳಿಗೆ ಚದುರಿದ್ರು. ಫಿಲಿಪನ್ ಏನ್ ಮಾಡ್ತಾನೆ? ಸುವಾರ್ತಿಕನಾದ ಫಿಲಿಪನು ಸಮಾರ್ಯ ಸೀಮೆಗೆ ಬರ್ತಾನೆ. ಸಮಾರ್ಯದಲ್ಲಿ ವಾಕ್ಯವನ್ನು ಹೇಳುವಾಗ ಸಮಾರ್ಯದವರು, ಅನ್ಯ ಜನಾಂಗ, ಆ ಅಪೊಸ್ತಲರ 8ನೇ ಅಧ್ಯಾಯ 12ನೇ ವಚನ ನೀವು ಓದಿ ನೋಡ್ಕೊಳ್ರಿ. ಗಂಡಸರು ಹೆಂಗಸರು ಕರ್ತನಾದ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು. ಏನಾಯ್ತು? ಅವರಿಗೆ ಪವಿತ್ರಾತ್ಮ ದಾನ ಆಗ್ಲಿಲ್ಲ. ಈ ವಿಚಾರ ಎಲ್ಲಿ ಗೊತ್ತಾಯ್ತು? ಯೆರೂಸಲೇಮಿನಲ್ಲಿ ಇದ್ದಂತ ಅಪೊಸ್ತಲರು ಇದ್ದಂತ ಆ ದೇವ ಸಭೆಗೆ ಗೊತ್ತಾಯ್ತು. ಅಪೊಸ್ತಲರು ಏನ್ ಮಾಡಿದ್ರು? ಪೇತ್ರನನ್ನು ಯೋಹಾನನನ್ನು, ಯೋಹಾನರನ್ನ, ಅಪೊಸ್ತಲರಾದಂತ ಪೇತ್ರ ಮತ್ತು ಯೋಹಾನನನ್ನ ಎಲ್ಲಿಗೆ ಕಳಿಸಿದ್ರು? ಸಮಾರ್ಯ ಸೀಮೆಗೆ. ಅವರು ಬಂದು ಯಾರು ಫಿಲಿಪ್ಪನ ವಾಕ್ಯಗಳನ್ನು ಕೇಳಿ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಹೊಂದಿದ್ದರೂ ಕೂಡ ಪವಿತ್ರಾತ್ಮನ ದಾನ ಆಗದೇ ಇದ್ದಿದ್ದರಿಂದ ಅಪೊಸ್ತಲನಾದ ಪೇತ್ರ ಮತ್ತು ಯೋಹಾನನು ಬಂದು ಅವರ ತಲೆಗಳ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ದಾನ ಆಯಿತು ಅಂತ ಓದ್ತಾ ಇದ್ದೀರಿ. ಇದನ್ನೇ ಆಧಾರ ಮಾಡಿಕೊಂಡು ಅನೇಕ ಸಭೆಗಳಲ್ಲಿ ಅನೇಕ ವ್ಯಕ್ತಿಗಳು, ನಾವು ಅಭಿಷೇಕ ಆಗಿರ್ತದೆ, ನಾವು ಯಾರ ಮೇಲಾದ್ರೂ ಕೈ ಇಟ್ಟರೆ ಮಾತ್ರ ಪವಿತ್ರಾತ್ಮನ ಅಭಿಷೇಕ, ಸ್ನಾನ, ದಾನ ಆಗ್ತದೆ, ಆಗೋದಿಲ್ಲ, ಇಲ್ದೇವರ ಆಗೋದಿಲ್ಲ ಎಂಬುದಾಗಿ ಈ ವಚನವನ್ನ ಆಧಾರ ತೋರಿಸ್ತಾರೆ. ಯಾಕೆ ಇಲ್ಲಿಗ ಆಯ್ತು? ಹಾಗಾದ್ರೆ ಯಾಕೆ ಇಲ್ಲಿಗಾಯ್ತು? ಅದಕ್ಕೊಂದು ಕಾರಣ ಇದೆ. ಸಮಾರ್ಯದವರು ಅಂದ್ರೆ ಯಾರು? ಅನ್ಯ ಜನಾಂಗ. ಅವರು ಕರ್ತನ ನಂಬಿದ ತಕ್ಷಣ ಪವಿತ್ರಾತ್ಮ ದಾನ ಆಗಿದ್ರೆ ಯೆರೂಸಲೇಮಿನಲ್ಲಿದ್ದಂತ ಯಹೂದ್ಯರು ಅಥವಾ ಅಪೊಸ್ತಲರು ಇದನ್ನು ಒಪ್ಪಿಕೊಳ್ಳಿಕ್ಕೆ ಸಿದ್ಧರಿರಲಿಲ್ಲ. ಕೊರ್ನೆಲ್ಯನ ಕಾರ್ಯ ಇನ್ನೂ ಆಗಿರಲಿಲ್ಲ. ಅಪೊಸ್ತಲರಿಗೆ ಗೊತ್ತಿಲ್ಲ. ಅವ್ರೇನ್ ತಿಳ್ಕೊಂಡಿದ್ರು? ಏನು ರಕ್ಷಣೆ, ಪವಿತ್ರಾತ್ಮ ದಾನ ಯಾರಿಗೆ ಮಾತ್ರ? ಯಹೂದ್ಯರಿಗೆ ಮಾತ್ರ, ಅನ್ಯರಿಗಿಲ್ಲ ಅಂತ ತಿಳ್ಕೊಂಡಿದ್ರು. ಏನಾದ್ರೂ ಸಮಾರ್ಯದವರು ನಂಬಿದ ತಕ್ಷಣ ಪವಿತ್ರಾತ್ಮ ದಾನ ಆಗಿದ್ದಿದ್ರೆ ಸಮಾರ್ಯ ಸಭೆ ಬೇರೆ, ಯಹೂದ್ಯ ಸಭೆ ಬೇರೆ, ಬೇರೆ ಬೇರೆ ಸಭೆನೇ ಆಗ್ಬೇಕಾಗಿತ್ತು. ದೇವರಿದನ್ನು ಯೋಚನೆಯಲ್ಲಿ ಇಟ್ಟು ಏನ್ ಮಾಡ್ದ? ಸಮಾರ್ಯ ಸೀಮೆಯಲ್ಲಿ ಕೈಗಳನ್ನಿಡುವಾಗ, ಯಾರು ಕೈಗಳನ್ನಿಡುವಾಗ? ಫಿಲಿಪ್ಪನೇ ಇಡ್ಬೋದಿತ್ತಲ್ಲ. ಫಿಲಿಪ ಮಿರಾಕಲ್ ವರ್ಕರ್. ಫಿಲಿಪ್ಪನು ಅನೇಕ ಸೂಚಕಾರ್ಯಗಳನ್ನು ಮಾಡಿದ್ದ. ಬಟ್ ಅವನಿಗೆ ಅನುಮತಿ ಕೊಡ್ಲಿಲ್ಲ ದೇವರು. ಯಾರನ್ನ ಕಳಿಸ್ದ? ಅಪೊಸ್ತಲರನ್ನ. ಯಾಕೆ? ಅಪೊಸ್ತಲರಿಗೆ ತಿಳುವಳಿಕೆ ಕೊಡ್ಲಿಕ್ಕೆ,
ಅನ್ಯ ಜನಗಳಿಗೂ ಪವಿತ್ರಾತ್ಮನ ದಾನ ಆಗ್ತದೆ. ನಾನು ಎಲ್ಲರಿಗೂ ದೇವರೇ, ಬರೀ ಯಹೂದ್ಯರಿಗೆ ಮಾತ್ರ ರಕ್ಷಕನಲ್ಲ, ಯಹೂದ್ಯರಿಗೆ ಮಾತ್ರ ಪವಿತ್ರಾತ್ಮ ದಾನ ಅಲ್ಲ, ಅನ್ಯರಿಗೂ ನಂಬುವವರು ಎಲ್ಲರಿಗೂ ಪವಿತ್ರಾತ್ಮ ದಾನ ಆಗ್ತದೆ. ಅನ್ಯರು ಮತ್ತೆ ಯಹೂದ್ಯರನ್ನ ಒಂದು ಮಾಡ್ಲಿಕ್ಕೋಸ್ಕರವಾಗಿ ಇದೊಂದು ಕಡೆ ಈ ಕಾರ್ಯ ಆಗಿದ್ದನ್ನು ಓದ್ತೇವೆ. ಮತ್ತೊಂದು ಎಲ್ಲಿ ಓದ್ತೀರಿ ನೀವು? ಅಪೊಸ್ತಲಕೃತ್ಯ 19ನೇ ಅಧ್ಯಾಯ 6ನೇ ವಚನದಲ್ಲಿ. ಅಲ್ಲಿ ಸ್ನಾನಿಕನಾದ ಯೋಹಾನನ ಶಿಷ್ಯರು ಅವರು ದೀಕ್ಷಾ ಸ್ನಾನ ಆದ್ಮೇಲೆ ಅಪೊಸ್ತಲರು ಅವ್ರ ಕೈಯನ್ನಿಡುವಾಗ ಅವರಿಗೆ ಪವಿತ್ರಾತ್ಮ ದಾನ ಅಂತ ಓದ್ತೀರಿ. ಎರಡೂ ಕಡೆನೂ ಕೂಡ ಅವರನ್ನ ಒಂದು ಮಾಡ್ಲಿಕ್ಕೆ ದೇವರು ಆ ಕಾರ್ಯವನ್ನು ಮಾಡಿದ್ನೇ ಹೊರತು ಉಳಿದಂತೆ ಸಾರ್ವತ್ರಿಕವಾದ ನಿಯಮ, ನೀನು ನಾನು ಪವಿತ್ರಾತ್ಮನ ಹೊಂದಬೇಕಾದ್ರೆ ನಾವು ಮಾಡ್ಬೇಕಾಗಿರುವ ಕೆಲಸ ಒಂದೇ. ಅದು ಏನಂದ್ರೆ, ಕರ್ತನೆ ಪವಿತ್ರಾತ್ಮನ ಕಳಿಸು, ಕರ್ತನೆ ತುಂಬಿಸು, ಕರ್ತನೆ ಹಾಗೆ ಮಾಡು, ಯಾವುದು ಅಲ್ಲ. ಒಂದೇ ಒಂದು, ಯೇಸು ಕ್ರಿಸ್ತನನ್ನ ನೀನು ನಿಜ ರಕ್ಷಕನಾಗಿ ಅಂಗೀಕರಿಸಿದ್ರೆ ಪವಿತ್ರಾತ್ಮನು ನೀನು ಬೇಡಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ರಕ್ಷಣೆ ಹೊಂದಿದ ವ್ಯಕ್ತಿಯಲ್ಲಿ ಪವಿತ್ರಾತ್ಮನು ತಾನಾಗೇ ಇರ್ತಾನೆ, ತಾನಾಗೇ ಸ್ನಾನ ದಾನ ಎಲ್ಲವೂ ಒಂದೇ, ಆಟೋಮೆಟಿಕ್ ಆಗಿ ಆಗ್ತದೆ. ಇದು ಸತ್ಯವೇದದ ಬೋಧನೆ. ಕನ್ಫ್ಯೂಷನ್ ಇದೆಯಾ? ಕನ್ಫ್ಯೂಷನ್ ಇದ್ರೆ ಹೇಳ್ರಿ. ಇಲ್ಲ, ಸರಿ. ಪವಿತ್ರಾತ್ಮನು ಬಂದಿದ್ದಾನೆ ಅಂತ ತಿಳ್ಕೊಳ್ಳೋದು ಹೇಗೆ? ನಾನು ಬ್ರದರ್ ಇನ್ನು 5 ನಿಮಿಷ ಇದೆಯಲ್ಲ, ನಾನು ನಾಗವಾರದಲ್ಲಿ ಸೇವೆ ಮಾಡ್ತಾ ಇದ್ದೆ. ಸೇವೆ ಮಾಡ್ತಾ ಇರುವಾಗ ಹೆಚ್ಚು ಕಡಿಮೆ 100 ಮೆಂಬರ್ಸ್, 100 ಜನ ರಕ್ಷಣೆ ಮಾರಕ್ಕೆ ಬಂದ್ರು. NT ಸಿಂಗ್ ಅಂತ ಇದ್ರು, ಅವರು ಹಾರ್ಮೋನಿಯಂ ಮಾಸ್ಟರ್, ಅವರು ಬಾರಿಸ್ಕೊಂಡು ಹಾಡೋರು, ನಾನು ವಾಕ್ಯ ಕೊಡೋರು. ನಾವು ನಮ್ಮ ಸಭೆಗೆ ಬಂದು ಹೇಳಿದ್ರು. ಅವ್ರು ಹೇಳಿದ್ರು, ನೋ ನೋ ನೋ, ವಿ ಡೋಂಟ್ ಎಂಕರೇಜ್ ಆಲ್, ನೋ ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಮಾತ್ರ. ಯು ವಾಂಟ್ ಯು ಸ್ಟಾರ್ಟ್ ಅನ್ ಅಸೆಂಬ್ಲಿ ಅಂದ್ರು. ನನಗೆ ದೇವರು ಅದಕ್ಕೆ ಕರೆದಿಲ್ಲ. ನನಗೆ ಐ ಆಮ್ ಎ ಫುಟ್ಪಾತ್ ಪ್ರೀಚರ್. ಕೊನೆಗೆ ಅಲ್ಲಿ ಒಬ್ಬ ಇದ್ದ ವ್ಯಕ್ತಿ, ಇಬ್ಬರು ಕೂರ್ಸ್ಕೊಂಡು ಕೂತಿದ್ದ. ಅಣ್ಣ ನನಗೆ ಕೊಡೋಣ, ನಾನು ಅವ್ರನ್ನ ಬೆಳೆಸ್ಕೊತೀನಿ ಅಂತ ಕೊಟ್ಬಿಟ್ಟು 6 ತಿಂಗಳಾದ್ಮೇಲೆ ಅವನು ನನ್ನನ್ನು ಕರೆದ. ಅಣ್ಣ ನೀವು ಬರ್ಬೇಕಣ್ಣ, 1,500 ಜನ ಸೇರಿಸ್ತಾ ಇದ್ದೀನಿ, ಒಂದು ಪಬ್ಲಿಕ್ ಮೀಟಿಂಗ್ ಮಾಡ್ತಾ ಇದ್ದೀನಿ, ಕಾರ್ಪೊರೇಟರ್ಸ್ MLA ಎಲ್ಲ ಬರ್ತಾ ಇದ್ದಾರೆ. ನನಗೆ ಗೊತ್ತಾಗಿತ್ತು ಇವನ್ ಸ್ವಲ್ಪ ಬೇರೆ ಗುಂಪನು ಅಂತ. ಅಲ್ಲೆಲ್ಲೋ ಗುಂಪನು ಇವನು. ಇಲ್ಲ ಇಲ್ಲ ನಾನು ಬರಲ್ಲ, ನೀನ್ ಸರಿ ಇಲ್ಲ ಅಂದೆ. ಏನಣ್ಣ ನೀವು ರಕ್ಷಣೆ ಮಾರಕ್ಕೆ ಬರ್ತಾರೆ, ಅನ್ಯರಿಗೆ ಹೇಳಕ್ಕೆ ಏನಣ್ಣ ನೀವು ಅಂತಂದ. ಅದು ಸರಿ, ಬರ್ತೀನಿ ಹೋಗು ಅಂದೆ. ಹೋಗಿ ನೀವು ನಂಬಲ್ಲ, 1000 ಜನ ಸೇರಿಸಿದಾನೆ, ಎಲ್ಲರೂ ಬಂದಿದ್ದಾರೆ, MLAಗಳು ಎಲ್ಲರೂ ಇದ್ದಾರೆ. 3 ಜನ 4 ಲೇಡೀಸ್ ಕೂತಿದ್ರು ಮುಂದೆ. ನಾನ್ ಬಾಯ್ ಅಂತ 2 ಮಾತಾಡ್ದೆ, ಪಾಠ ಪಟ 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 ರಪ್ ರಪ್ ತಟ್ ಪಟ ಅಂತ ಬೀಳ್ತಾರೆ. ನನಗೆ ಏನ್ ಹೇಳ್ಬೇಕಂತ ಎಲ್ಲ ಮರ್ತೋಯ್ತು. ಅವ್ನು ಕರೆದೆ, ಅವನ ಬಾಯ್ಲಿ ಹಿಂದೆ. ಒಂದೇ ಇವ್ರ ಹೊರಗಡೆ ಹೋಗ್ಬೇಕು, ಇಲ್ಲಿ ನಾನೇ ಹೋಗ್ಬಿಡ್ತೀನಿ, ಏನಾರು ಮಾಡ್ಕೊ ನೀನು. ಅಣ್ಣ ಬೈತಾರೆ ಕರ್ಕೊಂಡು ಹೋದ. ಸರಿ, ನಾನು 1.5 ಗಂಟೆ ಮೆಸೇಜ್ ಕೊಟ್ಬಿಟ್ಟು ಅವನ್ ಕರೆದೆ. ಏನಕ್ಕೆ ಹಂಗ ಹಾರಾಡ್ತಿದ್ರು? ಏನಣ್ಣ ನಿಮ್ಗೆ ಅಷ್ಟು ಗೊತ್ತಾಗಲ್ವಲ್ಲ ಅಣ್ಣ ಅಂದ. ಡೈಲಾಗ್ ಎಲ್ಲ ಹೊಡಿಬೇಡ, ಹೇಳು ಏನಾಯ್ತು ಅಂದೆ. ಅಣ್ಣ ನಾವ್ ಗಂಡಸರು ಅಣ್ಣ ಅಂದ. ಎಲ್ಲ ಇವನ ಗಂಡಸರು ಅಂತ ಗೊತ್ತಪ್ಪ, ಹೇಳು ಏನು ಅಂತ. ಅವ್ರು ಹೆಣ್ಣು ಮಕ್ಕಳು ಅಣ್ಣ. ಗಂಡಸರು ಪವಿತ್ರಾತ್ಮ ಬಂದಾಗ ನಾವು ತಡ್ಕತೀವಿ, ಹೆಣ್ಣು ಮಕ್ಕಳು ತಡ್ಕೊಳಕ್ಕಾಗದೆ ಹಾರಾಡ್ತಾರೆ ಅಣ್ಣ ಅಂದ್ರೆ. ಏನು ಬಾ ನಾಳೆ ಬೈಬಲ್ ಎತ್ಕೊಂಡು ನನ್ನ ಮನೆಗೆ, ಇಲ್ದಿವ್ರು ನೋಡ್ ನೀನು ಎಲ್ಲರನ್ನು ವಾಪಸ್ ಕರ್ಕೊಂಡ್ಬಿಡ್ತೀನಿ. ಒಟ್ಟಗ ಬರ್ತಾನೆ ಪವಿತ್ರಾತ್ಮ. ಏನ್ ಮಾತಾಡ್ತೀನಿ? ನನ್ನ ಪ್ರಶ್ನೆ ಏನಂದ್ರೆ, ಪವಿತ್ರಾತ್ಮನು ಈಗ ನೀವು ನಂಬಿದ್ದೀರಿ, ಇಲ್ಲಿ ನಾನು ಕೇಳೋದಾದ್ರೆ ಎಲ್ಲರೂ ರಕ್ಷಣೆಯಲ್ಲಿ ಇದ್ದೀರಿ, ರಕ್ಷಣೆ ಹೊಂದಿದ್ದೀರಿ ಅಂತ ಹೇಳೋದಾದ್ರೆ, ಸತ್ಯ ವಿಶ್ವಾಸಿಗಳು ನಾಮದೇ ಕ್ರೈಸ್ತರು ಇದ್ದೀವಿ. ನಾನು ಹೇಳ್ತಾ ಇರೋದು ಸತ್ಯ ವಿಶ್ವಾಸಿ ನೀನಾಗಿದ್ರೆ ಪವಿತ್ರ ಆತ್ಮ ನಿಮ್ಮಲ್ಲಿ ಇದ್ದಾನೆ ಆಲ್ರೆಡಿ, ಅಲ್ವಾ? ತಿಳ್ಕೊಳ್ಳೋದು ಹೇಗೆ? ಹೆಂಗೆ ಬ್ರದರ್? ವಾಕ್ಯದಲ್ಲಿ ನಡೆಸ್ತಾನೆ ಅಂದ್ರೆ ನೇತಾಕಬೇಕು. ವಚನ ಬರೆದು ನೇತಾಕೊಂಡು ಓಡಾಡ್ಬೇಕು. ಹೆಂಗೆ ವಾಕ್ಯದಲ್ಲಿ ನಡೆಸೋದು ಅಂದ್ರೆ? ಎಸ್ ಒಪ್ಕೋತೀನಿ.
ಗೊತ್ತಾಗದೆ ಹೆಂಗೆ? ನಾನು ನಂಬಿದ್ದೀನಿ ಪವಿತ್ರಾತ್ಮ ನನ್ನಲ್ಲಿ ಇದ್ದಾನೆ ಎಂಬುದು. ಏನಾದ್ರು ಬೇಕಲ್ಲ? ನನ್ನ ಶಿಷ್ಯ ಒಬ್ಬಿದ್ದಾನೆ, ಒಂದ್ ಸಭೆಯಲ್ಲಿ ಮಾತಾಡ್ತಾ ಇದ್ದೆ ಪವಿತ್ರಾತ್ಮನ ಬಗ್ಗೆ. ಬಂದ ಅವನ, ಈಗ ರೀಸೆಂಟ್ ಆಗಿ ರಕ್ಷಣೆ ಹೊಂದಿರೋದವ. ಅಣ್ಣ ನಂಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲ ಇವನ 2 ತಿಂಗಳೊಳಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಏನೋ ಅಂದೆ. ಅಣ್ಣ ಮನೇಲಿ ಯಾರು ಇರಲ್ಲ ಅಣ್ಣ, ಎಲ್ಲಿ ಹೋಗಿರ್ತಾರೆ ಕೆಲ್ಸಕ್ಕೆ, ನೀವ್ ಹೋಗಲ್ವ? ಇಲ್ಲ ಅಂದ. ಸರಿ ಬಿಡು, ಏನಾಯ್ತು? ನನ್ನ ಹೆಸರು ಕರೀತದಣ್ಣ ಅಂದ. ಏನ? ಮನೇಲಿ ಯಾರು ಇರಲ್ಲ, ನಿನ್ನ ಹೆಸರು ಕರೀತದ? ಆಮೇಲೆ ಇನ್ನೇನು? ಇನ್ನೂ ಇದೆ ಅಣ್ಣ, ಹೋಗ್ತಾ ಬರ್ತಾ ತಲೆ ಮೇಲೆ ತಟ್ತದಣ್ಣ ಅಂದ. ಏನೋ ಅದು ಅಂದೆ. ಪವಿತ್ರಾತ್ಮ ಅಂದ. ಇಲ್ಲ ಇಲ್ಲ, ನಿಮ್ ಮನೇಲಿ ದೆವ್ವ ಸೇರ್ಕೊಂಡೈತೆ, ಮಣ್ಕಾಯಕ ಪ್ರಾರ್ಥನೆ ಮಾಡುವಂತ, ಈ ಪ್ರಾರ್ಥನೆ ಮನೇಲಿ ಹೋಗಿ ಮಾಡು ಅಂತ ಹೇಳಿ ಕಳಿಸ್ಬಿಟ್ಟೆ. ಹೋದ. ಒಂದ್ 2-3 ತಿಂಗಳಾದ್ಮೇಲೆ ಮತ್ತೆ ಎಲ್ಲೋ ಮಾತಾಡ್ತಾ ಇದ್ದೀನಿ, ನೀವು ಕೂತಿದ್ದ. ಓ, ಈ ಗಿರಾಕಿ ಬಂದಿದ್ದಾನೆ, ಏನ್ ತಗೊಂಡ್ ಬಂದು ಅಂತ ಓಡ್ ಬಂದ. ನನ್ ಮೆಸೇಜ್ ಮುಗಿದೆ, ಓಡ್ ಬಂದ. ಅಣ್ಣ ಅಣ್ಣ ಏನೋ ಇನ್ನೇನಾರು ಎಕ್ಸ್ಪೀರಿಯನ್ಸ್? ಅಣ್ಣ ನೀವ್ ಹೇಳಿದ್ ಕರೆಕ್ಟ್ ಅಣ್ಣ, ಕರೆಕ್ಟ್ ಅಣ್ಣ. ಹೋಗಿ ಆ ಪ್ರಾರ್ಥನೆ ಮಾಡಿದ್ರೆ ತಲೆ ಮೇಲೆ ತಟ್ಟನೂ ಇಲ್ಲ, ಹೆಸರು ಕರೀತಾ ಇಲ್ಲ. ಯಾಕೆ ನಾನು ಹೇಳ್ತೀನಿ, ಈ ದಿವಸ ಪರಿಶುದ್ಧಾತ್ಮ ನಮ್ಮಲ್ಲಿ ಇದ್ದಾನೆ ಎಂಬುದನ್ನ ತೋರಿಸಿಕೊಳ್ಳಿಕ್ಕೆ ಅನೇಕ ವೇಷಗಳನ್ನ ತೋಡ್ತೇವೆ. ಸತ್ಯವೇದ ಏನ್ ಹೇಳ್ತದೆ? ನಿನ್ನಲ್ಲಿ ಪರಿಶುದ್ಧಾತ್ಮನ ಇದ್ದಾನೆ, ಪರಿಶುದ್ಧಾತ್ಮನ ದಾನ ಆಗಿದೆ, ಸ್ನಾನ ಆಗಿದೆ ಅಂತ ಗೊತ್ತಾಗುದು ಹೇಗೆ? ಓದ್ರಿ ಮತ್ತಾಯ 7ನೇ ಅಧ್ಯಾಯ 16ನೇ ಅಧ್ಯಾಯ 16ನೇ ವಚನ ಮತ್ತೆ 20ನೇ ವಚನ. ಮತ್ತಾಯ 7, 16 ಮತ್ತೆ 20ನೇ ವಚನ. ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ಳುವಿರಿ. 20ನೇ ವಚನ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನ ತಿಳ್ಕೊಳ್ಳುವಿರಿ. ನನ್ನನ್ನು ಫಲಗಳಂದ್ರೆ ಏನು? ಪವಿತ್ರಾತ್ಮ ನಿಮ್ಮಲ್ಲಿ ಇದ್ದಾನೆ ಎಂಬುದು ನಿನ್ನ ಶಾರೀರಿಕ ಆಕ್ಟಿವಿಟಿಯಿಂದ ಅಲ್ಲ. ಫಲ 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 ಅಂದ್ರೆ ಏನು? ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಗಲಾತ್ಯ 5:22. ಪ್ರಥಮ ವೈರಿ ಯಾರು? ಕುಟುಂಬದಲ್ಲಿ ಪ್ರಥಮ ವೈರಿ ಯಾರು? ಗಂಡಿನ ಪ್ರಥಮ ವೈರಿ ಯಾರು? ಹೆಂಡತಿ ಪ್ರಥಮ ವೈರಿ ಯಾರು? ಪವಿತ್ರಾತ್ಮ ಹೊಂದಿದ್ದೀವಿ ಅಂತ ಹೇಳ್ಕೊತೀವಲ್ಲ, ಗಮನಿಸಬೇಕು. ಪವಿತ್ರಾತ್ಮ ನಿಮ್ಮಲ್ಲಿ ಇದ್ರೆ ಅದು ಗೊತ್ತಾಗೋದು ಹೇಗಂದ್ರೆ ನಿನ್ನ ಹೊರಗಿನ ತೋರಿಕೆ ಅಲ್ಲ, ಫಲ ಫಲ. ಮೊದಲನೇದಾಗಿ ಪ್ರೀತಿ, ಬದಲಾವಣೆಯ ಜೀವಿತ. ಯಾವನಾರು ಕ್ರಿಸ್ತನಲ್ಲಿದ್ರೆ ನೂತನ ಸೃಷ್ಟಿಯಾದನಿಗೋ ಪೂರ್ವಸ್ಥಿತಿ ಎಲ್ಲವೂ ಐತಿ, ಎಲ್ಲವೂ ನೂತನವಾಯ್ತು. ಯಾವುದರಲ್ಲಿ? ಫಲಗಳಲ್ಲಿ. ನಿನ್ನ ಪವಿತ್ರಾತ್ಮನನ್ನ ನೀನು ಹೊಂದಿದ್ದಿ ಅಥವಾ ನಿಜ ರಕ್ಷಣೆಯಲ್ಲಿ ಇದ್ದಿ, ಪವಿತ್ರಾತ್ಮ ನಿನ್ನಲ್ಲಿದ್ದಾನೆ ಎಂಬುದು ಗೊತ್ತಾಗೋದು ಯಾವುದಂದ್ರೆ ಫಲಗಳು. ಓದ್ಬಿಡಿ, ನನ್ನ ಮಾತು ನಿಲ್ಲಿಸ್ಬಿಡ್ತಾನೆ ಒಂದ್ಸಲ. ಗಲಾತ್ಯ 5:22. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮೆದಮೆ ಇಂಥವುಗಳೇ. ಇಲ್ಲ ಅಂತಂದ್ರೆ ಇದಿಲ್ಲ ಅಂದ್ರೆ ಇದು ಯಾವುದು ಇಲ್ಲ ಅಂದ್ರೆ ಇದು ಯಾವುದು ಇಲ್ಲ ಅಂದ್ರೆ ಯಾರಿಲ್ಲ? ಪವಿತ್ರಾತ್ಮ ಇಲ್ಲ. ಪವಿತ್ರಾತ್ಮ ಇಲ್ಲ ಅಂದ್ರೆ ನಿನ್ಗೇನಾಗ್ಲಿಲ್ಲ? ರಕ್ಷಣೆ ಆಗ್ಲಿಲ್ಲ. ಎಲ್ಲಿಗೆ ಹೋಗ್ತಿ? ದೇವ್ರು ತಾನೇ ವಾಕ್ಯವನ್ನು ಆಶೀರ್ವದಿಸಲಿ. ಒಂದು ವೇಳೆ ಮುಂದಿನ 2ನೇ ನಡೆಸುವಿಕೆ, ಇದು ಪವಿತ್ರಾತ್ಮನ ದಾನ, ಸ್ನಾನ. 2ನೇದು ಪವಿತ್ರಾತ್ಮನಿಂದ ಭರಿತರಾಗುವುದು. ಅದ್ರ ಬಗ್ಗೆ ನಾಳೆ ನಾವು ಕಲಿಕ್ಕೆ ಹೋಗಿ ದೇವ್ರು ತಾನೇ ವಾಕ್ಯವನ್ನು ಆಶೀರ್ವದಿಸಲಿ. ಕರ್ತನ ನಮ್ಮ ಸ್ತೋತ್ರವಲ್ಲ. ಆಮೇಲೆ